ಎಸ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ಸೊ ಇದೊಂದು ಸೈನ್ಸ್ ಪಾಠಶಾಲೆ ಅನ್ನೋದು ಒಂದು ಸೈನ್ಸ್ ರಿಲೇಟೆಡ್ ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಯಾವುದೇ ಥರ ಒಂದು ಸೈನ್ಸ್ ಕ್ವಶನ್ ಪೇಪರ್ ಆಗಿರ್ಬೋದು, ಸೈನ್ಸ್ ಟಾಪಿಕ್ಸ್ ಆಗಿರ್ಬೋದು, ಇದರಲ್ಲಿ ಒಂದು ಡಿಸ್ಕಸ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆ ಇಂದ ಒಂದು ಎಕ್ಸಾಮ್ ನಡೆಸಿತ್ತು, ಅದು FDA 2023. ಅದರಲ್ಲಿ ಒಂದು ಮ್ಯಾಕ್ಸಿಮಮ್ ಕ್ವಶನ್ಸು ಸೈನ್ಸ್ ಬೇಸ್ಡ್ ಕ್ವಶನ್ಸ್ ಇತ್ತು. ಕ್ಲಿಯರ್? ಸೊ ಆ ಒಂದು ಸೈನ್ಸ್ ಬೇಸ್ಡ್ ಕ್ವಶನ್ಸ್ ಏನಿದೆ, ಆ ಒಂದು ಸೈನ್ಸ್ ಬೇಸ್ಡ್ ಕ್ವಶನ್ಸ್ನ ಒಂದು 360 ಡಿಗ್ರಿಯಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡೋ ಒಂದು ಪ್ರಯತ್ನ ಇಲ್ಲಿ ಮಾಡ್ತಿದ್ದೇನೆ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಸೊ ಹಾಗಾದರೆ ನೋಡ್ತಾ ಹೋಗೋಣ ಕ್ವಶನ್ಸ್ ಯಾವ ರೀತಿ ಕೇಳಿದ್ರು ಅಂತ ಹೇಳ್ಬಿಟ್ಟು. ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ: ದೇಹದ ತೂಕ ಡ್ಯಾಶ್ನಲ್ಲಿ ಗರಿಷ್ಠವಾಗಿರುತ್ತೆ. ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಈಸ್ ಮ್ಯಾಕ್ಸಿಮಮ್ ಅಟ್, ಅಂದರೆ ಈಕ್ವೇಟರಲ್ಲಿ ಜಾಸ್ತಿ ಇರುತ್ತಾ? ಈಕ್ವೇಟರ್ ಅಂದರೆ ಸಮಭಾಜಕ ವೃತ್ತ ಅಂತ ಕರಿತೀವಿ. ಸೊ ನೆಕ್ಸ್ಟು ಮೂನ್, ಚಂದ್ರ ಅಂತ ಕೇಳಿದ್ದಾರೆ. ಭೂಮಿಯ ಕೇಂದ್ರ, ಸೆಂಟರ್ ಆಫ್ ಅರ್ತ್, ಮತ್ತು ಆಪ್ಷನ್ ಡಿ ಬಂದು ಭೂಮಿಯ ಧ್ರುವಗಳು ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಹಾಗಾದರೆ ಇಲ್ಲಿ ದೇಹದ ತೂಕ ಎಲ್ಲಿ ಗರಿಷ್ಠವಾಗಿರುತ್ತೆ ಅಂದರೆ, ಎಲ್ಲಿ ಗರಿಷ್ಠವಾಗಿರುತ್ತೆ? ಧ್ರುವ ಪ್ರದೇಶಗಳಲ್ಲಿ, ಅಂದರೆ ಭೂಮಿಯ ಒಂದು ಧ್ರುವ ಪ್ರದೇಶಗಳಲ್ಲಿ, ಪೋಲ್ಸ್ ರೀಜನ್ಸ್ ಅಲ್ಲಿ ಏನಾಗಿರುತ್ತೆ, ಒಂದು ದೇಹದ ತೂಕ ಗರಿಷ್ಠವಾಗಿರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಗ್ರಾವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಯಾವಾಗ ಗ್ರಾವಿಟಿ ಅನ್ನೋದು ಜಾಸ್ತಿ ಇರುತ್ತೋ ಆವಾಗ ಒಂದು ದೇಹದ ತೂಕ ಅನ್ನೋದು ಜಾಸ್ತಿ ಇರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಒಂದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಇಲ್ಲಿ ಎಲ್ಲೆಲ್ಲಿ ಒಂದು ಗ್ರಾವಿಟಿ ಯಾವ ತರ ಒಂದು ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇದನ್ನು ಸ್ಲೈಡ್ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲೇನಿದೆ, ಇದು ಭೂಮಿಯ ಇದು ಈ ತರ ಒಂದು ಆಕಾರ ಇದೆ. ಓಕೆ, ಸೊ ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಇಲ್ಲಿ ಪೋಲ್ಸ್, ದಿಸ್ ಇಸ್ ನಾರ್ತ್ ಪೋಲ್, ಇಲ್ಲಿ ಕೆಳಗಡೆ ಬರೋದು ಸೌತ್ ಪೋಲ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ನಾರ್ತ್ ಪೋಲ್ ಏನಿದೆ, ಇಲ್ಲಿ ಏನಾಗಿರುತ್ತೆ, ವೆಯ್ಟ್ ಮ್ಯಾಕ್ಸಿಮಮ್ ಅಟ್ ಪೋಲ್ಸ್, ಒಂದು ತೂಕ ಅನ್ನೋದು ಹೆಚ್ಚಾಗಿರುತ್ತೆ. ತೂಕ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಒಂದು ತೂಕ ಎಲ್ಲಿ ಕಡಿಮೆ ಇರುತ್ತೆ ಅಂದ್ರೆ ಈಕ್ವೇಟರ್ಸ್ ಅಲ್ಲಿ, ಅಂದ್ರೆ ಸಮಭಾಜಕ ವೃತ್ತ ಅಂತ ಏನ್ ಕರಿತೀವಲ್ಲ, ನಾವು ಒಂದು ಈಕ್ವೇಟರ್ ಅಲ್ಲಿ ಒಂದು ದೇಹದ ತೂಕ ಅನ್ನೋದು ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂದ್ರೆ ಒಂದು ಗ್ರಾವಿಟಿ ಅನ್ನೋದು ಕಡಿಮೆ ಇರುತ್ತೆ. ನಾವು ಧ್ರುವ ಪ್ರದೇಶಗಳಿಂದ ಸಮಭಾಜ ವೃತ್ತದ ಕಡೆ ಬಂದಂಗೆಲ್ಲ ಒಂದು ಗ್ರಾವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ನೆನ್ಪಿಟ್ಕೊಡ್ಬೇಕು. ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಲ್ಲೂ ಕೇಳ್ಬೋದು. ನೋಡಿ, ಧ್ರುವ ಪ್ರದೇಶಗಳಿಂದ ಸಮಭಾಜಕ ವೃತ್ತದ ಕಡೆ ಬಂದಂಗೆಲ್ಲ ಒಂದು ಏನಾಗಿರುತ್ತೆ, ಒಂದು ದೇಹದ ತೂಕ ಕಡಿಮೆ ಆಗುತ್ತೆ, ಅಥವಾ ಒಂದು ಗ್ರಾವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಈಸ್ ಡಿಕ್ರೀಸಸ್. ವಿ ಆರ್ ಮೂವಿಂಗ್ ಫ್ರಮ್ ಪೋಲ್ ಟು ಈಕ್ವೇಟರ್, ದ ವೆಯ್ಟ್ ವಿಲ್ ಡಿಕ್ರೀಸಸ್. ಕ್ಲಿಯರ್? ಬಿಕಾಸ್ ಗ್ರಾವಿಟಿ ವಿಲ್ ಡಿಕ್ರೀಸ್. ದಟ್ ಈಸ್ ದ ರೀಸನ್. ದೆನ್ ಈ ಒಂದು ಸೆಂಟರ್ ಆಫ್ ಅರ್ತ್ ಅಂತ ನೋಡಿದ್ದೀವಿ. ಸೆಂಟರ್ ಆಫ್ ಅರ್ತ್, ಭೂ ಕೇಂದ್ರ ಅಂತ ನೋಡಿರ್ತೀವಿ. ಭೂ ಕೇಂದ್ರದಲ್ಲಿ ಒಂದು ವಸ್ತುವಿನ ತೂಕ, ಗ್ರಾವಿಟಿ 0 ಇರುತ್ತೆ ಅಲ್ಲಿ, ಅದಕ್ಕೆ ಒಂದು ವಸ್ತುವಿನ ತೂಕನೂ ಅಲ್ಲಿ ನಾವು 0 ಇರುತ್ತೆ. ದರ್ ಇಸ್ ನೋ ವ್ಯಾಲ್ಯೂ ಆಫ್ ವೆಯ್ಟ್. ಒಂದು ವಸ್ತುವಿನ ತೂಕಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇರೋದಿಲ್ಲ ಇಲ್ಲಿ ಸೆಂಟರ್ ಆಫ್ ಅರ್ತ್ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಗ್ರಾವಿಟಿ ಅನ್ನೋದು 0 ಇರುತ್ತೆ. ಸೊ ಅದು ಹೆಂಗೆ ಹೇಳ್ಬೋದು ಅಂದ್ರೆ, ಸೊ ಅದು ಫಸ್ಟ್ PU ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದೇನಂದ್ರೆ ಫಾರ್ಮುಲಾ, there is one formula in first PUC. GD is equal to G R minus D divided by R ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾಗತ್ತಂದ್ರೆ ಡಿಸ್ಟೆನ್ಸ್ D is equal to R ಆಗುತ್ತೆ. ಅಟ್ ದ ಸೆಂಟರ್ ಆಫ್ ಅರ್ತ್, ಭೂ ಕೇಂದ್ರದಲ್ಲಿ ನಾನು ಹೇಳ್ತಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, D is equal to R ಆಗುತ್ತೆ. ಆವಾಗ ಈ ಒಂದು ಈಕ್ವೇಶನ್ ಏನಾಗುತ್ತಂದ್ರೆ, ಇಲ್ಲಿ ಬರಿತಾ ಇದ್ದೀನಿ ನೋಡಿ, G ಇಂಟು R ಮೈನಸ್ R ಡಿವೈಡೆಡ್ ಬೈ R ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಆರು ಕ್ಯಾನ್ಸಲ್ ಆಗಿ ನಮಗೆ 0 ಬರುತ್ತೆ. ಸೊ ದೆನ್ 0 ಇಂಟು ಎನಿಥಿಂಗ್ 0 ಆಗುತ್ತೆ. ಸೊ ಗ್ರಾವಿಟಿ ಅನ್ನೋದು ಅಟ್ ಪರ್ಟಿಕ್ಯುಲರ್ ಡೆಪ್ತ್, ಡಿ ಅಂದರೆ ಡೆಪ್ತ್ ಅಂತ ಕರಿತೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ, ಅಂದ್ರೆ ಭೂ ಕೇಂದ್ರದಲ್ಲಿ ಒಂದು ಗ್ರಾವಿಟಿ ಅನ್ನೋದು 0 ಇರುತ್ತೆ. ಆದ್ರಿಂದ ಒಂದು ಭೂ ಕೇಂದ್ರದಲ್ಲಿ ಗ್ರಾವಿಟಿ ಅನ್ನೋದು 0 ಇರುತ್ತೆ. ನಾರ್ತ್ ಪೋಲ್ಸ್ ಅಲ್ಲಿ ಗ್ರಾವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ನಾಟ್ ಓನ್ಲಿ ನಾರ್ತ್ ಪೋಲ್, ವೆದರ್ ಇಟ್ ಇಸ್ ಎ ಸೌತ್ ಪೋಲ್, ವೆದರ್ ಇಟ್ ಇಸ್ ನಾರ್ತ್ ಪೋಲ್, ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಅಥವಾ ವೆಯ್ಟ್ ಆಫ್ ದ ಬಾಡಿ ಇಸ್ ಮ್ಯಾಕ್ಸಿಮಮ್ ಅಟ್ ದ ಪೋಲ್ಸ್. ಧ್ರುವ ಪ್ರದೇಶಗಳಲ್ಲಿ ತೂಕವು ಜಾಸ್ತಿ ಇರುತ್ತೆ, ಸಮಭಾಜಕ ವೃತ್ತದಲ್ಲಿ ತೂಕವು ಕಡಿಮೆ ಇರುತ್ತೆ. ನೆಕ್ಸ್ಟ್ ಭೂ ಕೇಂದ್ರದಲ್ಲಿ ಒಂದು ದೇಹದ ತೂಕ 0 ಇರುತ್ತೆ, ಅಥವಾ ಗ್ರಾವಿಟಿ 0 ಇರುತ್ತೆ, ಅದಕ್ಕೆ ದೇಹದ ತೂಕ ಜಾಸ್ತಿ ಇರುತ್ತೆ. ಯಾವುದೋ ಒಂದು ಕ್ವಶನ್ ಪೇಪರ್ ಈ ತರ ಕೇಳಿದ್ರು ನೋಡಿ, ಒಂದು ಕಾಶ್ಮೀರ್ ಅಂತ ತಗೊಳ್ಳಿ, ನೆಕ್ಸ್ಟ್ ಕೋಲ್ಕತ್ತಾ ಅಂತ ತಗೊಳ್ಳಿ. ಸೊ ದೇಹದ ತೂಕ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಂತ ಕ್ವಶನ್ ಕೇಳಿದ್ರು, ಕಾಶ್ಮೀರದಲ್ಲ ಅಥವಾ ಈ ಒಂದು ಕೋಲ್ಕತ್ತಾದಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಕಾಶ್ಮೀರ್ ಅನ್ನೋದು
ನಮಗೆ ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಆರಾಮಾಗಿ ಇದನ್ನ ಆನ್ಸರ್ ಮಾಡ್ಬೋದು. ನೋಡಿ, ಈ ಕಾಶ್ಮೀರ ಅನ್ನೋದು ಧ್ರುವ ಪ್ರದೇಶಗಳಿಗೆ ಹತ್ತಿರವಾಗಿದೆ ಕಂಪೇರ್ ಟು ಕೋಲ್ಕತ್ತಾ, ಹೌದಲ್ವಾ? ಯಾಕೆಂದ್ರೆ ನಾರ್ತ್ ಪೋಲ್ಗೆ ಹತ್ತಿರ ಇರೋದು ಯಾವುದು ಅಂದ್ರೆ ದಟ್ ಈಸ್ ಕಾಶ್ಮೀರ್, ರೈಟ್? ಸೊ ಅವಾಗ ನಾವು ಹೇಳ್ಬೋದು ಒಂದು ಕಾಶ್ಮೀರಲ್ಲಿ ಒಂದು ದೇಹದ ತೂಕ ಹೆಚ್ಚಾಗಿರುತ್ತೆ ಕಂಪೇರ್ ಟು ಕೋಲ್ಕತ್ತಾ. ಕ್ಲಿಯರ್? ಸೊ ದೇಹದ ತೂಕ ಎಲ್ಲಿ ಕಡಿಮೆ ಇದೆ ಅಂದ್ರೆ ದಟ್ ಈಸ್ ಕೋಲ್ಕತ್ತಾ. ಯಾಕೆಂದ್ರೆ ಇದು ಸಮಭಾಜಕ ವೃತ್ತಕ್ಕೆ ಹತ್ತಿರವಾಗಿದೆ, ಯಾವುದು? ಕೋಲ್ಕತ್ತಾ. ಸೊ ಆದ್ರಿಂದ ದೇಹದ ತೂಕ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಸೊ ಕಾಶ್ಮೀರಲ್ಲಿ ಜಾಸ್ತಿ ಇರುತ್ತೆ, ಕೋಲ್ಕತ್ತಾದಲ್ಲಿ ಕಡಿಮೆ ಇರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಈ ಒಂದು ದೇಹದ ತೂಕ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ವೆಯ್ಟ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ವೆಯ್ಟ್ಗೆ ಫಾರ್ಮುಲಾ ಇದೆ, W=m×g ಅಂತ ಹೇಳ್ಬಿಟ್ಟು ಫಾರ್ಮುಲಾ ಇದೆ. ಸೊ ನೋಡಿ, ವೆಯ್ಟ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಗ್ರಾವಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ಮಾಸ್, ರಾಶಿ ಅನ್ನೋದು ಇಟ್ ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ, ಇಟ್ ವಿಲ್ ನೆವರ್ ಚೇಂಜ್. ಸೊ ರಾಶಿ ಅನ್ನೋದು ಚೇಂಜ್ ಆಗೋದೇ ಇಲ್ಲ. ಯಾವ್ದು ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ರೆ ವೆಯ್ಟ್, ತೂಕ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇದು ಮಾಸ್, ರಾಶಿ ಅಂತ 50 kg ಇದೆ, ಇಲ್ಲಿ ತೂಕ ಇದೆ ಎಷ್ಟಿದೆ? 490 ನ್ಯೂಟನ್ ಇದೆ. ನಾವು ವೆಯ್ಟ್ ನ ಒಂದು ನ್ಯೂಟನ್ ಇಂದ ಮೆಜರ್ ಮಾಡ್ತೀವಿ, ಯಾಕಂದ್ರೆ ವೆಯ್ಟ್ ಅನ್ನೋದು ಒಂದು ಫೋರ್ಸ್ ಆಗಿರುತ್ತೆ, ವೆಯ್ಟ್ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಕ್ಲಿಯರ್? ಸೊ ದಟ್ಸ್ ವೈ ವಿ ಆರ್ ಇಂಡಿಕೇಟೆಡ್ ಬೈ ನ್ಯೂಟನ್, ದಟ್ ವೆಯ್ಟ್. ನೋಡಿ, ಇಲ್ಲಿ ಒಂದು ಅರ್ತ್, ಭೂಮಿಯ ಒಂದು ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟಿ ಎಷ್ಟಿದೆ ಅಂದ್ರೆ 9.8 m/s² ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮೂನ್ ತಗೊಳ್ಳಿ, ನಾವು ಮೈನ್ ಮೂನ್ ಕೊಟ್ಟಿದ್ರು ಆಪ್ಷನ್ ಅಲ್ಲಿ. ಮೂನ್ ನ ಒಂದು ಗ್ರಾವಿಟಿ ಎಷ್ಟಿದೆ ಅಂದ್ರೆ ನೋಡಿ 1.6 × 10⁻⁻1.6 m/s² ಇದೆ. ಯಾವ್ದ್ರಲ್ಲಿ? ಒಂದು ಚಂದ್ರನ ಒಂದು ಗ್ರಾವಿಟಿ, ಗುರುತ್ವಾಕರ್ಷಣೆ ಎಷ್ಟಪ್ಪ ಇದೆ ಅಂದ್ರೆ 1.6 m/s² ಇದೆ. ಬಟ್ ಭೂಮಿದು 9.8 m/s² ಇದೆ. ಸೊ ಕಂಪ್ಯಾರಿಟಿವ್ಲಿ ಗ್ರಾವಿಟಿ ಯಾವ್ದು ಜಾಸ್ತಿ ಇದೆ ಅಂದ್ರೆ ಈ ಒಂದು ಅರ್ಥದ ಗ್ರಾವಿಟಿ ಅನ್ನೋದು ಜಾಸ್ತಿ ಇದೆ. ಎಲ್ಲಿ ಗ್ರಾವಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಏನಾಗಿರುತ್ತೆ? ಈ ಒಂದು ತೂಕ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡಿ, ನಾವ್ ಏನ್ ಹೇಳ್ಬೋದು? ಗ್ರಾವಿಟಿ ಆನ್ ದ ಮೂನ್ is about 1/6 of on earth. ನೋಡಿ, ಇಲ್ಲಿ ಒಂದು ಭೂಮಿಯ ಮೇಲೆ ಒಂದು 6 ರಷ್ಟು ಇದ್ರೆ ಆ ಒಂದು 6 ಭಾಗದಲ್ಲಿ 1 ಭಾಗ ಅಷ್ಟೇ ತೂಕ ಎಲ್ಲಿರುತ್ತೆ? ಮೂನಲ್ಲಿ ಇರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ನೀವು ಇಲ್ಲಿ ಕನ್ಕ್ಲೂಷನ್ ಬರೋಣ. ದೇಹದ ತೂಕ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ನಾರ್ತ್ ಪೋಲ್ ಅಥವಾ ಪೋಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಕ್ಲಿಯರ್? ಸೊ ದೇಹದ ತೂಕ ಅಥವಾ ಒಂದು ಗ್ರಾವಿಟಿ ಎಲ್ಲಿ 0 ಇರುತ್ತೆ ಅಂದ್ರೆ ಈ ಒಂದು ಸೆಂಟರ್ ಆಫ್ ಅರ್ತ್ ಅಲ್ಲಿ 0 ಇರುತ್ತೆ. ಸೊ ಯಾಕೆಂದ್ರೆ ಒಂದು ನಾವು ಈ ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಈ ಫಾರ್ಮುಲಾ ಹೆಂಗೆ ಬಂತು ಅಂದ್ರೆ ನಮಗೆ ತಿಳ್ಕೊಂಡಿರ್ಬೇಕು. ದಟ್ ಈಸ್ ಒಂದು ಡಿರವೇಶನ್ ಇರುತ್ತೆ ಒಂದು PUC ಅಲ್ಲಿ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಜಸ್ಟ್ ಒಂದು ಟರ್ಮ್ ತಿಳ್ಕೊಂಡಿದ್ರೆ ಸಾಕು. ಈ ಒಂದು ಇದರಿಂದ ಗ್ರಾವಿಟಿ ಅನ್ನೋದು 0 ಆಗ್ತಾ ಹೋಗುತ್ತೆ. ಸಮಭಾಜಕ ವೃತ್ತದಲ್ಲಿ ಗ್ರಾವಿಟಿ ಅನ್ನೋದು ಕಡಿಮೆ ಇರುತ್ತೆ. ಯಾವಾಗ ಗ್ರಾವಿಟಿ ಕಡಿಮೆ ಇರುತ್ತೆ ಅವಾಗ ವೆಯ್ಟ್ ಅನ್ನೋದು ಕಡಿಮೆ ಇರುತ್ತೆ. ಕ್ಲಿಯರ್? ಎಸ್. ಇಲ್ಲಿ ನೋಡಿ, ಹಾಗಾದ್ರೆ ಆಪ್ಷನ್ಸ್ ಬರ್ತಾ ಹೋಗೋಣ. ದೇಹದ ತೂಕ ಗರಿಷ್ಠವಾಗಿರೋದು ಎಲ್ಲಿರುತ್ತೆ ಅಂದ್ರೆ ಸೊ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಗರಿಷ್ಠವಾಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್? ಸೊ ಸೆಂಟರ್ ಆಫ್ ಅರ್ತ್ ಅಲ್ಲಿ 0 ಇರುತ್ತೆ. ಸೊ ಈಕ್ವೇಟರ್ ಅಲ್ಲಿ ಕಡಿಮೆ ಇರುತ್ತೆ. ಸೊ ಮೂನ್ ಅಲ್ಲಿ ಅದು ಡಿಪೆಂಡ್ 1/6 ಆಫ್ ದ ಅರ್ತ್ ಇರುತ್ತೆ. ಕ್ಲಿಯರ್? ಎಸ್, ದಿಸ್ ಇಸ್ ಫಸ್ಟ್ ಕ್ವಶನ್. ಈ ರೀತಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಸೆಕೆಂಡ್ ಕ್ವಶನ್ ಈ ತರ ಇದೆ. ವಿಶ್ವಸಂಸ್ಥೆಯು ಗುರುತಿಸಿರುವ ಈ ಕೆಳಗಿನ ಅಂತಾರಾಷ್ಟ್ರೀಯ ವರ್ಷಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಇಯರ್ ಅಬ್ಸರ್ವ್ಡ್ ಬೈ ದ ಯುನೈಟೆಡ್ ನೇಷನ್ಸ್ ಅಂತ ಇದೆ. ಕ್ಲಿಯರ್? ಸೊ ಫಸ್ಟ್ ಆಪ್ಷನ್ ಏನಿದೆ ನೋಡಿ, 2022 ಅಂತಾರಾಷ್ಟ್ರೀಯ ರಸಾಯನ ವರ್ಷ ಅಂತ ಇದೆ. 2022 ಸೆಲೆಬ್ರೇಟೆಡ್ ಆಸ್ ಅ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೆಮಿಸ್ಟ್ರಿ ಅಂತ ಇದೆ. ಸೊ ನೆಕ್ಸ್ಟ್ ಏನಿದೆ, 2023 ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷ ಅಂತ ಇದೆ. 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಪಲ್ಸಸ್ ಅಂತ ಇದೆ. ಕ್ಲಿಯರ್? ಸೊ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗೋಣ, ಯಾವುದು ಸರಿಯಾಗಿದೆ ಅಂತ ಇದು ನಾವು ನೋಡ್ಕೋಬೇಕು. ಎ ಅಂಡ್ ಬಿ ಎರಡೂ ಕರೆಕ್ಟ್ ಆಗಿದೆಯಂತೆ. ನೆಕ್ಸ್ಟ್ ಆಪ್ಷನ್ ಬಂದು ಎ ಓನ್ಲಿ ಕರೆಕ್ಟ್, ಅಂದ್ರೆ ಎ ಮಾತ್ರ ಸರಿ. ಆಪ್ಷನ್ ಸಿ ನೈದರ್ ಎ ನಾರ್ ಬಿ, ಏನೂ ಅಲ್ಲ ಬಿನೂ ಅಲ್ಲ, ಬಿ ಓನ್ಲಿ. ನೋಡಿ, ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೆಮಿಸ್ಟ್ರಿ ಅಂತಾರಾಷ್ಟ್ರೀಯ ರಸಾಯನ ವರ್ಷ ಅಂತ ಯಾವಾಗ ಸೆಲೆಬ್ರೇಟ್ ಮಾಡಿದ್ದೀವಿ ಅಂದ್ರೆ 2011 ಇಯರ್ನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾಕೆಂದ್ರೆ
ಒಂದು ಮೇರಿ ಕ್ಯೂರಿ ಇರ್ತಾರಲ್ಲ ಅವ್ರಿಗೆ 1911ರಲ್ಲಿ ನೊಬೆಲ್ ಸಿಗುತ್ತೆ. ಯಾವ ಫೀಲ್ಡ್ ಅಲ್ಲಿ? ಕೆಮಿಸ್ಟ್ರಿಯಲ್ಲಿ ನೊಬೆಲ್ ಸಿಗುತ್ತೆ. ಯಾರಿಗೆ? ಮೇರಿ ಕ್ಯೂರಿ ಅವರಿಗೆ 1911ರಲ್ಲಿ ನೊಬೆಲ್ ಸಿಗುತ್ತೆ. ಸೊ 1911ರಿಂದ 2011ಗೆ ಎಷ್ಟು ವರ್ಷ ಆಯ್ತು? ಕ್ಲಿಯರ್, 100 ವರ್ಷ ಆಯ್ತು. ಆ ಒಂದು ಸಂದರ್ಭದಲ್ಲಿ 2011 ನಾವೇನು ಆಚರಣೆ ಮಾಡಿದ್ವಿ ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೆಮಿಸ್ಟ್ರಿ ಅಂತ ಆಚರಣೆ ಮಾಡಿದ್ವಿ. ನಾಟ್ 2022, ಇಟ್ ಈಸ್ 2011 ಅಂತ ನಮಗೆ ಗೊತ್ತಿರಬೇಕು. ಸೊ ಹಾಗಾದ್ರೆ ಈ ಒಂದು ಆಪ್ಷನ್ ಎ ಅನ್ನೋದು ರಾಂಗ್ ಇರುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ ನೋಡುವ. 2023 ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷ ಅಂತ ಇದೆ. ಸೊ 2023ನ ಏನಂತ ಸೆಲೆಬ್ರೇಟ್ ಮಾಡಿದೀವಿ ಅಂದ್ರೆ ಸಿರಿಧಾನ್ಯಗಳ ವರ್ಷ. ಸಿರಿಧಾನ್ಯಗಳ ವರ್ಷ, ಸಿರಿಧಾನ್ಯಗಳ ವರ್ಷ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಯಾವ ಇಯರ್ನ? 2023ನ. ಕ್ಲಿಯರ್. ಸೊ ಪಲ್ಸಸ್ ಅಂದ್ರೆ ಬೇಳೆಕಾಳು ಬರುತ್ತೆ. ಸೊ ನಾವು ಇದನ್ನ ಸೆಲೆಬ್ರೇಟ್ ಮಾಡಿಲ್ಲ. ಸೊ ಏನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂದ್ರೆ ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೆಮಿಸ್ಟ್ರಿ ಅಂತ 2011 ಆಗಿರುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ರಸಾಯನ ವರ್ಷ 2011 ಆಗಿರುತ್ತೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಂದು ಸಿರಿಧಾನ್ಯಗಳ ವರ್ಷ ಯಾವ್ದಾಗಿರುತ್ತೆ? 2023 ಆಗಿರುತ್ತೆ. ಕ್ಲಿಯರ್, ಗಾಟ್ ಇಟ್. ಸೊ ಹಾಗಾದ್ರೆ ಇಂಟರ್ನ್ಯಾಷನಲ್ ಇಯರ್ ಅಂದ್ರೆ 2024ನ ಏನಂತ ಸೆಲೆಬ್ರೇಟ್ ಮಾಡಿದ್ದಾರೆ? 2024ನ ಏನಂತ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದ್ರೆ, ಸೊ ಇಲ್ಲಿ ನೋಡಿ, ಇಯರ್ ಆಫ್ ಕ್ಯಾಮಿಲೇಟ್ಸ್ ಅಂತ ಇದೆ. ಇಯರ್ ಆಫ್ ಕ್ಯಾಮಿಲೇಟ್ಸ್ ಅಂತ ಸೆಲೆಬ್ರೇಟ್ ಮಾಡಿದೀವಿ. ಈ ಒಂಟೆಗಳ ಬಗ್ಗೆ ಒಂದು ಸೆಲೆಬ್ರೇಟ್ ಮಾಡ್ತಾ ಹೋಗಿದ್ದೀವಿ. ಇದರೊಂದು ಥೀಮ್ ಇದೆ. ಇದರೊಂದು ಥೀಮ್ ಏನಪ್ಪಾ ಅಂದ್ರೆ, ಸೊ ಹೀರೋಸ್ ಆಫ್ ಡೆಸರ್ಟ್ಸ್ ಅಂಡ್ ಐಲ್ಯಾಂಡ್ಸ್ ನರಿಶಿಂಗ್ ಪೀಪಲ್ ಅಂಡ್ ಕಲ್ಚರ್ ಅಂತ ಹೇಳ್ಬಿಟ್ಟು, ಏನದು? ಹೀರೋಸ್ ಆಫ್ ಡೆಸರ್ಟ್ ಅಂಡ್ ಐಲ್ಯಾಂಡ್ಸ್ nourishing people and culture. ಸೊ ಇದೊಂದು ಥೀಮ್ ಆಗಿರುತ್ತೆ. ಯಾವುದು? 2024 2024 ವರ್ಷನ ಏನಂತ ಸೆಲೆಬ್ರೇಟ್ ಮಾಡಿದ್ದೇವೆ ಅಂದ್ರೆ ಇಯರ್ ಆಫ್ ಕ್ಯಾಮಲೇಟ್ಸ್ ಅಂತ ಸೆಲೆಬ್ರೇಟ್ ಮಾಡಿದ್ದೇವೆ. ಅದರ ಒಂದು ಥೀಮ್ ಏನಾಗಿರುತ್ತೆ? ಹೀರೋಸ್ ಆಫ್ ಡೆಸರ್ಟ್ಸ್ ಅಂಡ್ ಐಲ್ಯಾಂಡ್ಸ್ ನರಿಶಿಂಗ್ ಪೀಪಲ್ ಅಂಡ್ ಕಲ್ಚರ್ ಅಂತ ಬರುತ್ತೆ. ಕ್ಲಿಯರ್. ಸೊ ಹಾಗಾದ್ರೆ ಇಲ್ಲಿ ಯಾವುದು ಸರಿ ಉತ್ತರ ಅಂದ್ರೆ ನೈದರ್ ಎ ನಾರ್ ಬಿ ಅಂತ ಹೇಳ್ಬಿಟ್ಟು, ಏನೂ ತಪ್ಪು ಮತ್ತೆ ಬಿನೂ ತಪ್ಪಾಗಿರುತ್ತೆ, ಯಾವುದು ಕರೆಕ್ಟ್ ಆಗಿರಲ್ಲ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈ ತರ ಇದೆ ಕ್ವಶನ್. 3ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ. ಸೊ ಹೊಂದಿಸಿ ಬರೆಯಿರಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಆರ್ಕಿಮಿಡಿಸ್ ಕೊಟ್ಟಿದ್ದಾರೆ. ಸೊ ಆರ್ಕಿಮಿಡಿಸ್ ನ ತತ್ವ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಾಂಟಜನ್ ಅನ್ನ ಕೊಟ್ಟಿದ್ದಾರೆ. ಆರ್ಕಿಮಿಡಿಸ್ ಅನ್ನೋ ಸೈಂಟಿಸ್ಟ್ ಇರ್ತಾನೆ. ಇಲ್ಲೆಲ್ಲ ಸೈಂಟಿಸ್ಟ್ಗಳಿದ್ದಾರೆ. ಯಾರ್ಯಾರು? ಆರ್ಕಿಮಿಡಿಸ್, ರಾಂಟಜನ್, ಗೆಲಿಲಿ, ನೆಕ್ಸ್ಟ್ ಜೆ.ಸಿ. ಬೋಸ್ ಅಂತ ಹೇಳ್ಬಿಟ್ಟು. ಕ್ಲಿಯರ್. ಸೊ ಈ ಒಂದು ಸೈಂಟಿಸ್ಟ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ? ಎಕ್ಸ್ರೇ ಕೊಟ್ಟಿದ್ದಾರೆ, ಜಡತ್ವದ ನಿಯಮ ಕೊಟ್ಟಿದ್ದಾರೆ, ನೆಕ್ಸ್ಟು ಅಲ್ಟ್ರಾ ಶಾರ್ಟ್ ರೇಡಿಯೋ ತರಂಗ ಕೊಟ್ಟಿದ್ದಾರೆ, ತೇಲುವಿಕೆಯ ತತ್ವ ಕೊಟ್ಟಿದ್ದಾರೆ, ಅಂದರೆ ಬಾಯನ್ಸಿ, ಪ್ರಿನ್ಸಿಪಲ್ ಆಫ್ ಬಾಯನ್ಸಿ ಕೊಟ್ಟಿದ್ದಾರೆ. ಸೊ ಅಲ್ಟ್ರಾ ಶಾರ್ಟ್ ರೇಡಿಯೋ ವೇವ್ಸ್ ಕೊಟ್ಟಿದ್ದಾರೆ, ಲಾ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ, ಎಕ್ಸ್ರೇಸ್ ಕೊಟ್ಟಿದ್ದಾರೆ. ಕ್ಲಿಯರ್. ಸೊ ಇಲ್ಲಿ ನೋಡ್ಬೋದು ನಾವು ಮೊದಲಿಗೆ ಆರ್ಕಿಮಿಡಿಸ್ ತತ್ವ ನೋಡೋಣ. ಸೊ ಆರ್ಕಿಮಿಡಿಸ್ ತತ್ವ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಏನನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಈ ಒಂದು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂದ್ರೆ ಈ ಒಂದು ಬಯೋನ್ಸಿ ಫೋರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ತೇಲುವಿಕೆಯ ತತ್ವ ಅಂತ ಕರಿತೀವಿ, ಬಯೋನ್ಸಿ ಫೋರ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಒಂದು ರಾಂಟಜನ್ ಏನನ್ನ ಇದ್ ಮಾಡ್ತಾನೆ ಅಂದ್ರೆ ಎಕ್ಸ್ರೇ ಒಂದು ಆವಿಷ್ಕಾರಕ್ಕಾಗಿ ರಾಂಟಜನ್ ಅವರಿಗೆ 1901ರಲ್ಲಿ ನೊಬೆಲ್ ಸಿಗತ್ತೆ. ಸೊ ಮೊದಲಿಗೆ ನೊಬೆಲ್ ಯಾರಿಗೆ ಸಿಗತ್ತೆ ಅಂದ್ರೆ ಅದು ರಾಂಟಜನ್ ಒಬ್ಬ ಸೈಂಟಿಸ್ಟ್ಗೆ ಸಿಗತ್ತೆ. ಯಾವ ಫೀಲ್ಡ್ ಅಲ್ಲಿ ಸಿಗತ್ತೆ ಅಂದ್ರೆ ಒಂದು ಫಿಸಿಕ್ಸ್ ಅಲ್ಲಿ ಸಿಗತ್ತೆ. ಎಕ್ಸ್ರೇ ಒಂದು ಆವಿಷ್ಕಾರಕ್ಕಾಗಿ ಸಿಗತ್ತೆ. ಯಾರಿಗೆ? ರಾಂಟಜನ್ ಅನ್ನೋ ಒಬ್ಬ ಸೈಂಟಿಸ್ಟ್ಗೆ. ಕ್ಲಿಯರ್. ನೆಕ್ಸ್ಟ್ ನೋಡಿ, ಗೆಲಿಲಿಯೋ ಅಂತ ಬಂದಿದ್ದಾನೆ. ಗೆಲಿಲಿಯೋ ಇವನೊಂದು ಒಂದು ಆಸ್ಟ್ರಾನಮರ್ ಆಗಿರ್ತಾನೆ, ಆಸ್ಟ್ರೋಫಿಸಿಸ್ಟ್ ಆಗಿರ್ತಾನೆ ಇವನು. ಸೊ ಇವನೇನಂದ್ರೆ ಫಸ್ಟ್ಗೆ ಜಡತ್ವದ ನಿಯಮ, ನಾವು ಏನು ನ್ಯೂಟನ್ಸ್ ಲಾಸ್ ಅಂತ ನೋಡಿದ್ದೀವಿ,
ಫಸ್ಟ್ ಲಾ ಏನ್ ಹೇಳುತ್ತಂದ್ರೆ ಎವ್ರಿ ಬಾಡಿ ಇಸ್ ಅಟ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಅಂಟಿಲ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಅನ್ ಇಟ್ ಅಂತ ಹೇಳುತ್ತೆ. ಅಂದ್ರೆ ಯಾವುದೇ ಒಂದು ವಸ್ತು ತನ್ನ ಸ್ಥಿತಿಯನ್ನು ಕಾಪಾಡಿಕೊಳ್ಳುತ್ತೆ ಎಲ್ಲಿವರೆಗೆ ಅಂದ್ರೆ ಬೇರೆ ಒಂದು ಬಾಹ್ಯ ಬಲ ಬಂದು ಅದ್ರ ಮೇಲೆ ಆಕ್ಟ್ ಆಗೋ ತನಕ ಏನಾಗುತ್ತೆ, ತನ್ನ ಸ್ಥಿತಿಯನ್ನೇ ಕಾಪಾಡಿಕೊಳ್ಳುತ್ತೆ. ಇದನ್ನ ಮೊದಲಿಗೆ ಹೇಳಿದ್ ಯಾರಪ್ಪ ಅಂದ್ರೆ ದಟ್ ಈಸ್ ಗೆಲಿಲಿಯೋ ಆಗಿರ್ತಾನೆ. ಗೆಲಿಲಿಯೋ ಇದನ್ನ ಫಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಯಾರು? ಗೆಲಿಲಿಯೋ. ಸೊ ಹಾಗಾದ್ರೆ ಒಂದು ಗೆಲಿಲಿಯೋ ಏನಂತ ಹೇಳ್ಬೋದು, ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಜೆ.ಸಿ. ಬೋಸ್ ಅಂತ ಬಂದಿದ್ದಾರೆ. ಯಾರು? ಜೆ.ಸಿ. ಬೋಸ್. ಈ ಒಂದು ಜೆ.ಸಿ. ಬೋಸ್ ಏನ್ ಮಾಡ್ತಾರೆ, ಈ ಒಂದು ಅಲ್ಟ್ರಾ ಶಾರ್ಟ್ ರೇಡಿಯೋ ತರಂಗ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ರೇಡಿಯೋ ತರಂಗ ಅಂದ್ರೆ ಏನು ನೋಡಿ. ಇಲ್ಲಿ ರೇಡಿಯೋ ತರಂಗ ಅಂದ್ರೆ ನಮಗೆ ಫಿಸಿಕ್ಸ್ ಅಲ್ಲಿ ಬರುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಬರುತ್ತೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಒಂದು ಸ್ಪೆಕ್ಟ್ರಮ್ ಬರುತ್ತೆ, ಫುಲ್ ಸ್ಪೆಕ್ಟ್ರಮ್. ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ರೇಸ್, ನೆಕ್ಸ್ಟ್ ವಿಸಿಬಲ್ ರೇಸ್, ಯು ವಿ ರೇಸ್, ಎಕ್ಸ್ ರೇಸ್, ನೆಕ್ಸ್ಟ್ ಗಾಮಾ ರೇಸ್ ಅಂತ ಈ ತರ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬರೋದು ಯಾವುದು ಅಂದ್ರೆ ದಟ್ ಈಸ್ ರೇಡಿಯೋ ವೇವ್ಸ್ ಬರುತ್ತೆ. ರೇಡಿಯೋ ವೇವ್ಸ್ ಏನಾಗಿರುತ್ತೆ ಅಂದ್ರೆ ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ, ತರಂಗ ದೂರ ಅನ್ನೋದು ಜಾಸ್ತಿ ಇರುತ್ತೆ. ತರಂಗ ದೂರ ಜಾಸ್ತಿ ಇದ್ರೆ ಎನರ್ಜಿ ಕಮ್ಮಿ ಇರುತ್ತೆ, ಫ್ರೀಕ್ವೆನ್ಸಿ ಕೂಡ ಕಮ್ಮಿ ಇರುತ್ತೆ. ಹಾಗಾದ್ರೆ ಈ ಒಂದು ರೇಡಿಯೋ ವೇವ್ಸ್ ಅಲ್ಲಿ ಫ್ರೀಕ್ವೆನ್ಸಿದಲ್ಲಿ ಯಾವ್ದು ಜಾಸ್ತಿ ಇದೆ ಅಂದ್ರೆ ಈ ಒಂದು ಗಾಮಾ ರೇಸ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ತುಂಬಾ ಹೈ ಎನರ್ಜೆಟಿಕ್ ಆಗಿರುತ್ತೆ. ಯಾವುದು? ಈ ಒಂದು ಗಾಮಾ ರೇಸು. ಕ್ಲಿಯರ್? ಈ ಗಾಮಾ ರೇಸು ಮತ್ತೆ ಎಕ್ಸ್ ರೇಸು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಎನರ್ಜಿ ಜಾಸ್ತಿ ಇದ್ರೆ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಎನರ್ಜಿನೂ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈ ಒಂದು ಗಾಮಾ ರೇಸ್ ನ, ಎಕ್ಸ್ ರೇಸ್ ನ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಕ್ಲೋಸ್ಡ್ ಇದರಲ್ಲಿ ಯೂಸ್ ಮಾಡ್ತಾರೆ, ಅಂದ್ರೆ ಒಂದು ಲ್ಯಾಬೊರೇಟರೀಸ್ ಅಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ತಾರೆ. ಯಾವ್ದಕ್ಕೆ? ಯಾಕೆಂದ್ರೆ ತುಂಬಾ ಹೈ ಎನರ್ಜೆಟಿಕ್ ಆಗಿರುತ್ತೆ. ಎಕ್ಸ್ ರೇಸ್ ಅಷ್ಟೇ, ಗಾಮಾ ರೇಸ್ ಅಷ್ಟೇ. ಈಗ ಬ್ರೈನ್ ಟ್ಯೂಬ್ ನ ಒಂದು ಪೆನೆಟ್ರೇಟ್ ಮಾಡ್ಲಿಕ್ಕೆಲ್ಲ ಒಂದು ಯೂಸ್ ಮಾಡೋದು ಯಾವ್ದೋ ಒಂದು ಗಾಮಾ ರೇಸ್ ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ದೇ ಆರ್ ವೆರಿ ಹೈ ಎನರ್ಜೆಟಿಕ್ ಇನ್ ನೇಚರ್. ಕ್ಲಿಯರ್? ಎಸ್. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈ ಒಂದು ತೇಲುವಿಕೆ ತತ್ವ ಅಂತ ಹೇಳಿದ್ನಲ್ಲ, ಈ ಒಂದು ತೇಲುವಿಕೆ ತತ್ವದ ಮೇಲೆ ಒಂದು ಕಾರ್ಯನಿರ್ವಹಿಸೋದು ಯಾವ್ಯಾವುದು ಅಂದ್ರೆ ಸಬ್ಮೆರಿನ್ಸ್ ಅಂತ ನೋಡ್ತೀವಿ. ಸಬ್ಮೆರಿನ್ಸು, ಒಂದು ಐಸ್ ಕ್ಯೂಬ್ ಏನಾದರೂ ವಾಟರ್ ಮೇಲೆ ಫ್ಲೋಟ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ದಟ್ ಈಸ್ ಬಿಕಾಸ್ ಆಫ್ ಬಯನ್ಸಿ ಫೋರ್ಸ್. ನೆಕ್ಸ್ಟು ಈ ಒಂದು ಹಾಟ್ ಏರ್ ಬಲೂನ್, ಬಿಸಿ ಗಾಳಿ ಬಲೂನ್ ಅಂತ ಕರಿತೀವಿ. ಒಂದು ಹಾಟ್ ಏರ್ ಬಲೂನು ಮೇಲೆ ಹೋಗೋದು, ಅದು ಬಯನ್ಸಿ ಫೋರ್ಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಹಡಗು ನೀರಲ್ಲಿ ಹೋಗೋದು. ಸೊ ಹಡಗು ನೀರಲ್ಲಿ ಹೋಗೋದು ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಈ ಒಂದು ತೇಲುವಿಕೆ ತತ್ವ ಅಥವಾ ಬಯನ್ಸಿ ಫೋರ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಪ್ರಿನ್ಸಿಪಲ್ ಆಫ್ ಬಯನ್ಸಿ. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದು ಯಾರು ಅಂದ್ರೆ ಆರ್ಕಿಮಿಡಿಸ್. ನೋಡಿ, ಆರ್ಕಿಮಿಡಿಸ್ 4 ಆಗಿರುತ್ತೆ. ಅಂದ್ರೆ ಫಸ್ಟ್ನೇದು 4 ಇಲ್ಲಿದೆ ಮತ್ತೆ ಇಲ್ಲೂ ಇದೆ. ನೆಕ್ಸ್ಟ್ ರಾಂಟಜನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಅವನೇನ್ ಮಾಡ್ತಾನೆ, ಎಕ್ಸ್ ರೇಸ್ ನ ಒಂದು ಆವಿಷ್ಕಾರ ಮಾಡ್ತಾನೆ. ಸೆಕೆಂಡ್ ಒನ್ ಬಿಗೆ ಏನಿರುತ್ತೆ, ಇಲ್ಲಿ 1 ಇದೆ. ಸೊ 1 ಇಲ್ಲಿಲ್ಲ, ಇಲ್ಲಿದೆ. ಸೊ ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ಡಿ. ನೋಡಿ ಇಲ್ಲಿ ಆರ್ಕಿಮಿಡಿಸ್ ತೇಲುವಿಕೆ ತತ್ವ 4, ರಾಂಟಜನ್ ಫಸ್ಟ್ನೇದು, ಎಕ್ಸ್ ರೇಸ್, ಗೆಲಿಲಿಯೋ ಜಡತ್ವದ ನಿಯಮ 2ನೇದು, ಜೆ.ಸಿ. ಬೋಸ್ ಅಲ್ಟ್ರಾ ಶಾರ್ಟ್ ರೇಡಿಯೋ ತರಂಗ ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್? ಎಸ್. ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಸೊ ದ್ರವ ಡೈನಮಿಕ್ಸ್ ನಲ್ಲಿ ಬರ್ನೌಲಿ ತತ್ವಗಳ ವೈಜ್ಞಾನಿಕ ತತ್ವದ ಮೇಲೆ ಕೆಲಸ ಮಾಡುವ ತಂತ್ರಜ್ಞಾನವನ್ನು ಹೊಂದಿದೆ. ಯಾವ ಒಂದು ಹೊಂದಿದೆ ಅಂತ ಹೇಳ್ಬಿಟ್ಟು, ನೇಮ್ ಆಫ್ ದ ಟೆಕ್ನಾಲಜಿ ವರ್ಕಿಂಗ್ ಆನ್ ದ ಸೈಂಟಿಫಿಕ್ ಪ್ರಿನ್ಸಿಪಲ್ ಆಫ್ ಬರ್ನೌಲಿಸ್ ಪ್ರಿನ್ಸಿಪಲ್ ಅಂತ ಕ್ವಶನ್ ಕೇಳಿದ್ದಾರೆ. ಬರ್ನೌಲಿ ತತ್ವದ ಮೂಲಕ ಒಂದು ಕಾರ್ಯನಿರ್ವಹಿಸುವ ಒಂದು ವಸ್ತು ಯಾವುದು ಇಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಏನ್ ಕೊಟ್ಟಿದ್ದಾರೆ, ವಿಮಾನ ಕೊಟ್ಟಿದ್ದಾರೆ. ಆಪ್ಷನ್ ಡಿ ರಾಕೆಟ್ ಪ್ರಚೋದನೆ ಅಂದ್ರೆ ರಾಕೆಟ್ ಪ್ರೊಪಲೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸೋನಾರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಜನರೇಟರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಜನರೇಟರ್. ನೋಡಿ, ಈ ಒಂದು ಬರ್ನೌಲಿ ತತ್ವದ ಪ್ರಕಾರ ಒಂದು ಕಾರ್ಯನಿರ್ವಹಿಸೋದು ಯಾವ್ದಪ್ಪ ಅಂದ್ರೆ ಸೊ ವಿಮಾನ ಆಗಿರುತ್ತೆ, ಏನು ಏರೋಪ್ಲೇನ್ ಆಗಿರುತ್ತೆ. ಹೆಂಗೆ ಅಂತ ನೋಡಿ ಏರೋಪ್ಲೇನ್ ಶೇಪ್ ಯಾವ ತರ ಇರುತ್ತೆ, ಈ ತರ ಇರುತ್ತೆ. ಏರೋಪ್ಲೇನ್ ಶೇಪ್ ಈ ತರ ಇರುತ್ತೆ, ಆ ವಿಂಗ್ಸ್ ಎಲ್ಲ ಇರುತ್ತೆ, ದಟ್ಸ್ ಫೈನ್. ಕ್ಲಿಯರ್? ಇದು ಈ ತರ ಮೂವ್ ಆಗ್ತಿದೆ ಅಂದ್ರೆ ಇಲ್ಲಿ ನೋಡಿ, ಮೇಲೆ ಒಂದು ಶಾರ್ಪ್ ಎಡ್ಜ್ ಕೊಟ್ಟಿದ್ದಾರೆ, ಅದಕ್ಕೆ ಶಾರ್ಪ್ ಎಡ್ಜ್ ಕೊಟ್ಟಿದ್ದಾರೆ. ಇಲ್ಲಿ ಹೈ ಸ್ಪೀಡ್ ಇರುತ್ತೆ, ಇಲ್ಲಿ ಹೈ ಸ್ಪೀಡ್ ಇರುತ್ತೆ. ರೆಡ್ಯೂಸ್ ಪ್ರೆಷರ್ ಕಡಿಮೆ ಇರುತ್ತೆ, ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ. ಕ್ಲಿಯರ್? ಸೊ ಇಲ್ಲಿ ಏನಾಗುತ್ತೆ, ಕೆಳಗೆ ಏನಾಗಿರುತ್ತೆ, ಲೋ ಸ್ಪೀಡ್ ಇರುತ್ತೆ, ಹೈ ಪ್ರೆಷರ್ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಒತ್ತಡ ಜಾಸ್ತಿ ಇರುತ್ತೆ. ಇಲ್ಲಿ ಮೇಲೆ ಏನಾಗಿರುತ್ತೆ, ಒತ್ತಡ ಕಡಿಮೆ ಇರುತ್ತೆ.
ಕ್ಲಿಯರ್. ಸೊ ಒತ್ತಡ ಕಡಿಮೆ ಇದ್ರೆ ಆರಾಮಾಗಿ ಹೋಗ್ಬೋದು. ಸೊ ಹೈ ಸ್ಪೀಡ್ ಇರುತ್ತೆ, ಒತ್ತಡ ಕಡಿಮೆ ಇರುತ್ತೆ. ಇಲ್ಲಿ ಲೋ ಸ್ಪೀಡ್ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಅದಕ್ಕೆ ಈ ತರ ಒಂದು ಸಿಚುವೇಶನ್ ಆಗ್ಬೇಕು ಅಂತಾನೆ ಆ ಒಂದು ಶಾರ್ಪ್ ಎಡ್ಜಸ್ ನ ಕೊಟ್ಟಿರುತ್ತೆ. ಯಾವುದಕ್ಕೆ? ಒಂದು ವಿಮಾನಗಳಿಗೆ ಒಂದು ಶಾರ್ಪ್ ಎಡ್ಜಸ್ ಅನ್ನ ಕೊಟ್ಟಿರ್ತಾರೆ. ಆರಾಮಾಗಿ ಈ ತರ ಒಂದು ಡ್ರ್ಯಾಗ್ ಮಾಡ್ಬೋದು. ಆ ಒಂದು ಏರ್ನ ಇದ್ ಮಾಡ್ಕೊಂಡು ತಳ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೋದು. ಕ್ಲಿಯರ್. ಸೊ ಈ ಬರ್ನೌಲಿ ತತ್ವಗಳ ಮೇಲೆ ಒಂದು ಅನ್ವಯ, ಒಂದು ಕಾರ್ಯನಿರ್ವಹಿಸುವ ಒಂದು ಇದ್ಯಾವುದು ಅಂದ್ರೆ ದಟ್ ಈಸ್ ಏರೋಪ್ಲೇನ್ ಆಗಿರುತ್ತೆ. ಸೊ ವಿಮಾನ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಆಪ್ಷನ್ ಬಿ ಏನಿದೆ ಅಂದ್ರೆ, ಸೊ ರಾಕೆಟ್ ಪ್ರಚೋದನೆ ಅಂತ ಇದೆ. ರಾಕೆಟ್ ಪ್ರಚೋದನೆ, ರಾಕೆಟ್ ಪ್ರೊಪಲೆಂಟ್ ಅಂತ ಕರಿತೀವಿ. ಸೊ ಈ ಒಂದು ರಾಕೆಟ್ ಪ್ರೊಪಲೆಂಟ್ ಅಂದ್ರೆ ಯಾವ ತತ್ವದ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ. ನ್ಯೂಟನ್ಸ್ ಥರ್ಡ್ ಲಾ ಅಂದ್ರೆ ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಒಂದು ಕಾರ್ಯನಿರ್ವಹಿಸೋದು ಯಾವುದು ಅಂದ್ರೆ ಈ ಒಂದು ರಾಕೆಟ್ ಪ್ರಪಲ್ಯೂಷನ್ ಅಂತ ಕರಿತೀವಿ. ಸೊ ರಾಕೆಟ್ ಈ ತರ ಹೋಗ್ತಿದ್ರೆ ಆ ಒಂದು ಬಿಸಿ ಒಂದು ಬೆಂಕಿ ಏನಾಗುತ್ತೆ, ಈ ತರ ಒಂದು ಬರ್ತಾ ಇರುತ್ತೆ. ಇದೆಷ್ಟು ಬರುತ್ತೋ ಅದೆಷ್ಟು ಮುಂದಕ್ಕೆ ಹೋಗುತ್ತೆ. ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಕರಿತೀವಲ್ವಾ. ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಕರಿತೀವಿ. ಕ್ರಿಯೆಗೆ ಪ್ರತಿಕ್ರಿಯೆ. ಕ್ರಿಯೆಗೆ ಪ್ರತಿಕ್ರಿಯೆ ಯಾವ್ದು ಹೇಳೋದು? ನ್ಯೂಟನ್ನ ಮೂರನೇ ನಿಯಮ. ನ್ಯೂಟನ್ನ ಮೂರನೇ ನಿಯಮ ಏನ್ ಹೇಳುತ್ತೆ? ಕ್ರಿಯೆಗೆ ಪ್ರತಿಕ್ರಿಯೆ ಈಕ್ವಲ್ ಅಂಡ್ ಆಪೋಸಿಟ್, ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳುತ್ತೆ. ಅದು ರಾಕೆಟ್ಗಳು ಒಂದು ಅನ್ವಯ ಆಗುತ್ತೆ. ರಾಕೆಟ್ಗಳಲ್ಲಿ ಇದು ಅನ್ವಯ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಸೋನಾಸ್. ಸೊ ಸೋನಾರ್ ಅಲ್ಲಿ ಒಂದು ಬಳಸೋ ಒಂದು ರೇಡಿಯೋ ತರಂಗ ಯಾವುದು ಅಂದ್ರೆ ಅಲ್ಟ್ರಾಸಾನಿಕ್ ನ ಯೂಸ್ ಮಾಡ್ತಾರೆ. ಅಲ್ಟ್ರಾಸಾನಿಕ್ ಅಂತ ಕರಿತೀವಿ. ಸೊ ಈ ಒಂದು ಅಲ್ಟ್ರಾಸಾನಿಕ್, ಈ ಒಂದು ಸೋನಾರ್ ಯಾವ ತತ್ವದ ಮೂಲಕ ಒಂದು ಕಾರ್ಯನಿರ್ವಹಿಸುತ್ತೆ ಅಂದ್ರೆ ನೋಡಿ, ರಿಫ್ಲೆಕ್ಷನ್ ಆಫ್ ಸೌಂಡ್ ವೇವ್ ಅಂತ ಹೇಳ್ಬಿಟ್ಟು, ರಿಫ್ಲೆಕ್ಷನ್ ಆಫ್ ಸೌಂಡ್ ವೇವ್ ದಟ್ ಈಸ್ ಎಕೋ ಅಂತ ಹೇಳ್ಬಿಟ್ಟು ಈ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸೋದು ಯಾವ್ದಪ್ಪ ಅಂದ್ರೆ ಸೋನಾರ್ ಆಗಿರುತ್ತೆ. ನೋಡಿ, ಈ ಒಂದು ಸೋನಾರ್ನ ಒಂದು ಅಬ್ರಿವೇಷನ್ ಏನಪ್ಪ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಕರಿತೀವಿ. ಈ ಒಂದು ರಿಫ್ಲೆಕ್ಷನ್ ಆಫ್ ಸೌಂಡ್ ವೇವ್ಸ್ ಅಥವಾ ಎಕೋನ ಒಂದು ಮೇಲೆ ಮತ್ತೊಂದು ಕಾರ್ಯನಿರ್ವಹಿಸೋದು ಯಾವ್ದಪ್ಪ ಅಂದ್ರೆ ರೇಡಾರ್ಸ್ ಅಂತ ನೋಡಿದೀವಿ. ಏನು? ರೇಡಾರ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು ರೇಡಾರ್ನ ಒಂದು ಅಬ್ರಿವೇಷನ್ ಏನಪ್ಪ ಅಂದ್ರೆ ಸೊ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ಬಿಟ್ಟು. ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ನೋಡಿ, ಸೋನಾರ್ ಅನ್ನೋದು ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಆಗಿರುತ್ತೆ. ರೇಡಾರ್ ಅನ್ನೋದು ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಆಗಿರುತ್ತೆ. ಇವೆರಡು ಯಾವ ತತ್ವದ ಮೂಲಕ ಒಂದು ಕಾರ್ಯನಿರ್ವಹಿಸುತ್ತಪ್ಪ ಅಂದ್ರೆ ರಿಫ್ಲೆಕ್ಷನ್ ಆಫ್ ಸೌಂಡ್ ವೇವ್ ಅಥವಾ ಎಕೋ ಅಂತ ಕರಿತೀವಲ್ಲ, ಆ ಒಂದು ತತ್ವದ ಮೇಲೆ ಒಂದು ಕಾರ್ಯನಿರ್ವಹಿಸೋದು ಯಾವುದು ಅಂದ್ರೆ ಈ ಒಂದು ಸೋನಾರ್ ಮತ್ತೆ ರೇಡಾರ್ ಆಗಿರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕಮಿಂಗ್ ಟು ದ ಎಲೆಕ್ಟ್ರಿಕ್ ಜನರೇಟರ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ. ಸೊ ಎಲೆಕ್ಟ್ರಿಕ್ ಜನರೇಟರ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಈ ನಾರ್ಮಲ್ ಆಗಿ ಜನರೇಟರ್ ಅಂದ್ರೆ ಏನು? ಸೊ ಜನರೇಟರ್ ಅಂದ್ರೆ ಏನಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ, ಅಲ್ಲಿ ಸಡನ್ ಆಗಿ ಪವರ್ ಕಟ್ ಆಗಿರುತ್ತೆ. ಸೊ ಪವರ್ ಕಟ್ ಆಗಿದ ತಕ್ಷಣ ನೀವೇನ್ ಮಾಡ್ತೀವಿ? ಜನರೇಟರ್ನ ಆನ್ ಮಾಡು ಅಂತ ಕೇಳ್ತಾರೆ. ಅವಾಗ ಜನರೇಟರ್ ಏನ್ ಮಾಡುತ್ತೆ? ಒಂದು ಮೆಕ್ಯಾನಿಕಲ್ ವರ್ಕ್ ಅನ್ನೋದು ಮಾಡುತ್ತೆ. ಮೆಕ್ಯಾನಿಕಲ್ ವರ್ಕ್ ಮಾಡಿ ಏನಾಗುತ್ತೆ? ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋದು ಮೆಕ್ಯಾನಿಕಲ್ ವರ್ಕ್ ಏನ್ ಮಾಡುತ್ತೆ? ಎಲೆಕ್ಟ್ರಿಕ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಜನರೇಟರ್. ಕ್ಲಿಯರ್? ಜನರೇಟರ್ ಆಗಿರುತ್ತೆ. ಹಾಗಾದ್ರೆ ಈ ಒಂದು ಜನರೇಟರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಸೊ EMI ಅಂತ ಕರಿತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬರುತ್ತೆ ಒಂದು ಫಿಸಿಕ್ಸ್ ಅಲ್ಲಿ. ಆ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಒಂದು ಅನ್ವಯದ ಪ್ರಕಾರ ಈ ಒಂದು ಜನರೇಟರ್ ಕಾರ್ಯನಿರ್ವಹಿಸುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಈ ಒಂದು ಜನರೇಟರ್ನ ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಒಂದು ಎಕ್ಸ್ಪ್ಲೈನ್ ಮಾಡಿದ ಯಾರಪ್ಪ ಅಂದ್ರೆ ಮೈಕಲ್ ಫ್ಯಾರಡೆ ಅನ್ನೋ ಒಬ್ಬ ಸೈಂಟಿಸ್ಟ್. ಮೈಕಲ್ ಫ್ಯಾರಡೆ ಅನ್ನೊಬ್ಬ ಸೈಂಟಿಸ್ಟು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಸೊ ಹಾಗಾದ್ರೆ ನೋಡಿ, ಈ ಕ್ವಶನ್ ಅಲ್ಲಿ ನೇಮ್ ದ ಟೆಕ್ನಾಲಜಿ ವರ್ಕಿಂಗ್ ಆನ್ ದ ಸೈಂಟಿಫಿಕ್ ಪ್ರಿನ್ಸಿಪಲ್ ಆಫ್ ಬರ್ನೌಲಿ ಪ್ರಿನ್ಸಿಪಲ್ ಅಂದ್ರೆ ದಟ್ ಈಸ್ ಏರೋಪ್ಲೇನ್ ಆಗಿರುತ್ತೆ, ವಿಮಾನ ಆಗಿರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ.
ರಾಕೆಟ್ ಪ್ರೊಪಲ್ಷನ್ ನ್ಯೂಟನ್ ಮೂರನೇ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸುತ್ತೆ. ಸೋನರು ರಿಫ್ಲೆಕ್ಷನ್ ಆಫ್ ಸೌಂಡ್ ವೇವ್ ಅಥವಾ ಎಕೋ ಒಂದು ತತ್ವದ ಮೇಲೆ ಒಂದು ಕಾರ್ಯನಿರ್ವಹಿಸುತ್ತೆ. ಎಲೆಕ್ಟ್ರಿಕ್ ಜನರೇಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಎಕ್ಸ್ಪ್ಲೈನ್ ಬೈ ಮೈಕಲ್ ಫ್ಯಾರಡೆ. ಕ್ಲಿಯರ್? ಎಸ್. ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ತುಂಬಾ ಇಂಪಾರ್ಟೆಂಟ್. ಎಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ನಾವು ಎಕ್ಸ್ಪೆಕ್ಟ್ ಮಾಡೋದು ಈ ಒಂದು ಚಾಪ್ಟರ್ ಅಲ್ಲಿ ಈ ತರ ಒಂದು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಯಾಕಂದ್ರೆ ಇದೊಂದು ನಮ್ಮ ಡೈಲಿ ಲೈಫ್ಗೆ ಒಂದು ನಿಯರೆಸ್ಟ್ ಆಗಿರುತ್ತೆ ಈ ಒಂದು ಕ್ವಶನ್ಸ್ ಎಲ್ಲ. ಸೊ ಅದಕ್ಕೆ ನಾವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಕಾಮನ್ ಆಗಿ. ನೋಡಿ, ಒಂದು ಗಾಜಿನ ಪಾತ್ರೆಯಲ್ಲಿ ಈ ತರ ಇದೆ ಕ್ವಶನ್. ಒಂದು ಗಾಜಿನ ಪಾತ್ರೆಯಲ್ಲಿ ಇಟ್ಟಿರುವ ನಿಂಬೆ ಹಣ್ಣಿನ ಗಾತ್ರವು ಅದರ ನೈಜ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತೆ. ಇದಕ್ಕೆ ಕಾರಣ ಏನು? ಎ ಲೆಮನ್ kept in water in a glass tumbler appears to be larger than actual size. It is because of. ನೋಡಿ, ಇದು ಯಾವ್ದು ಬರುತ್ತೆ ಅಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಬರುತ್ತೆ. ವಕ್ರೀಭವನ, ಬೆಳಕಿನ ವಕ್ರೀಭವನ ಅಂತ ಬರುತ್ತೆ. ಸೊ ಅದು ಕರೆಕ್ಟ್ ಆಗಿರೋ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೇನಾಗ್ತಿದೆ ನೋಡಿ, ಲೆಮನ್ನು ಅದು ಆಕ್ಚುಯಲ್ ಸೈಜ್ ಎಷ್ಟಿರುತ್ತೆ? ಇಷ್ಟಿರುತ್ತೆ. ಆಕ್ಚುಯಲ್ ಸೈಜ್ ಇಷ್ಟಿರುತ್ತೆ. ನಾವು ನೀರಿಗೆ ಆಗಿದ ತಕ್ಷಣ ಏನಾಗುತ್ತೆ, ಅದು ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ನಾಟ್ ಓನ್ಲಿ ಇದು ಒಂದು ನಿಂಬೆ ಹಣ್ಣೆಲ್ಲ, ಯಾವುದೇ ಒಂದು ಕಾಯಿನ್ ತಗೊಂಡು ನೀರಲ್ಲಿ ಹಾಕಿ ಅದು ಮೇಲೆ ಬಂದಂಗೆ ನಮ್ಗೆ ಕಾಣುತ್ತಲ್ಲ, ಇಸ್ ಇಟ್ ನಾಟ್? ಸೊ ದಟ್ ಈಸ್ ಯಾಕೆ ಅದರ ಕಾಣುತ್ತೆ? ಬಟ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಏನು ರಿಫ್ರಾಕ್ಷನ್ ಆಫ್ ಲೈಟ್ ಅಂದ್ರೆ, ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ನಾರ್ಮಲ್ ರೇ. ಸೊ ಈ ಒಂದು ರೇ ಇಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ, ಇನ್ಸಿಡೆಂಟ್ ರೇ ಇಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ. ಆಫ್ಟರ್ ರಿಫ್ಲೆಕ್ಷನ್ ಏನಾಗುತ್ತೆ, ದಿಸ್ ಈಸ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಇದೊಂದು ನಾರ್ಮಲ್ ರೇ ಅಂತ ತಿಳ್ಕೊತೀವಿ. ಸೊ ಈ ನಾರ್ಮಲ್ ರೇ ಅಂದ್ರೆ ಏನು, ಇನ್ಸಿಡೆಂಟ್ ರೇ ಅಂದ್ರೆ ಏನು, ಅದೆಲ್ಲ ಬೇಕು ಅಂದ್ರೆ ನಿಮಗೆ ಸಪ್ರೇಟ್ ಕ್ಲಾಸ್ ಮಾಡೋಣ, ಬೇಕಾದ್ರೆ ಕಮೆಂಟ್ ಮಾಡಿ. ಓಕೆ. ಸೊ ದಿಸ್ ಈಸ್ ಇನ್ಸಿಡೆಂಟ್ ರೇ ಆಗಿರುತ್ತೆ. ಸೊ ದಿಸ್ ಈಸ್ ಇನ್ಸಿಡೆಂಟ್ ಆಂಗಲ್ ಆಗಿರುತ್ತೆ, ಇದು ರಿಫ್ರಾಕ್ಟೆಡ್ ಆಂಗಲ್ ಆಗಿರುತ್ತೆ. ಕ್ಲಿಯರ್? ಸೊ ಈ ಒಂದು ಸಾಂದ್ರತೆ, ಇದು ಗಾಳಿ ಮಾಧ್ಯಮ ಆಗಿರುತ್ತೆ, ಇದು ನೀರಿನ ಮಾಧ್ಯಮ ಆಗಿರುತ್ತೆ. ಗಾಳಿ ಮಾಧ್ಯಮದಿಂದ ಯಾವಾಗ ಒಂದು ನೀರಿನ ಮಾಧ್ಯಮಕ್ಕೆ ಒಂದು ರೇ ಬರುತ್ತೋ ಅವಾಗ ಒಂದು ತನ್ನ ಸ್ಪೀಡಲ್ಲಿ, ವೇಗದಲ್ಲಿ ಬದಲಾವಣೆ ಆಗುತ್ತೆ. ಕ್ಲಿಯರ್? ಬಿಕಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದೆಲ್ಲ ಏನು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಬೇಕಾದ್ರೆ ಒಂದು ಸಪ್ರೇಟ್ ಟಾಪಿಕ್ ಮೇಲೆ ತಗೊಂಡು ಡಿಸ್ಕಸ್ ಮಾಡುವ ಲೇಟರ್ ಆಗಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್, ಬಿಕಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದು ಒಂದು ಸ್ಪೀಡ್ ಅನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಅದಕ್ಕೆ ಒಂದು ಲೆಮನ್ ಅನ್ನೋದು ಅದ್ರ ಒಂದು ಗಾತ್ರವನ್ನೇ ಚೇಂಜ್ ಆಗ್ತದೆ. ನೀರಲ್ಲಿ ಹೋಗಿದ ತಕ್ಷಣ ಏನಾಗ್ತದೆ, ಚಿಕ್ಕದಾಗಿರೋದು ದೊಡ್ಡದಾಗಿ ಕಾಣುತ್ತೆ. ಓಕೆ. ಇನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನೆಕ್ಸ್ಟ್ ಈ ತರ ಹಾಕೊಂಡಿದ್ದೀನಿ. ರಿಫ್ಲೆಕ್ಷನ್ ಅಂದ್ರೆ ಏನು, ಪ್ರತಿಫಲನ ಅಂದ್ರೆ ಏನು? ನೋಡಿ, ನಾವು ಮಿರರ್ ಮುಂದ್ಗಡೆ ನಿಂತ್ಕೋತೀವಿ, ನಮ್ಮ ಒಂದು ಇಮೇಜ್ ಏನದು ಮಿರರ್ ಮೇಲೆ ಗೊತ್ತಾಗುತ್ತೆ. ಕ್ಲಿಯರ್? ಅದಕ್ಕೆ ನಾವೇನ್ ಕರಿತೀವಿ, ಪ್ರತಿಫಲನ ಅಂತ ಕರಿತೀವಿ. ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ವೆನ್ ಇಟ್ ಸ್ಟ್ರೈಕ್ಸ್ ಎ ಸರ್ಫೇಸ್ ಅಂತ ಕರಿತೀವಿ. ಅದಕ್ಕೆ ನಾವೇನೇನು ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ರಿಫ್ಲೆಕ್ಷನ್ ಬೇರೆ ಬೇರೆ ಇದೆ. ರಿಫ್ಲೆಕ್ಷನ್ ಅನ್ನೇ ಪ್ಲೇನ್ ಮಿರರ್ಸ್ ಇದೆ, ರಿಫ್ಲೆಕ್ಷನ್ ಕರ್ವ್ಡ್ ಮಿರರ್ಸ್ ಇದೆ, ಕಾನ್ಕೇವ್ ಮಿರರ್ ಇದೆ, ಕಾನ್ವೆಕ್ಸ್ ಮಿರರ್ ಇದೆ. ಇಟ್ ಇಸ್ ಎ ಬಿಗ್ ಇಂಪಾರ್ಟೆಂಟ್ ಟಾಪಿಕ್ ಆಲ್ಸೋ. ಬೇಕು ಅಂದ್ರೆ ನೆಕ್ಸ್ಟ್ ಮಾಡೋಣ ಚಾಪ್ಟರ್ ವೈಸ್. ಕ್ಲಿಯರ್? ಸೊ ರಿಫ್ಲೆಕ್ಷನ್ ಅಂದ್ರೆ ಗೊತ್ತಾಯ್ತು. ಸೊ ಹಾಗಾದ್ರೆ ಈ ಒಂದು ಡಿಸ್ಟೆನ್ಸ್ ಏನಾಗಿರುತ್ತೆ, ಈ ಒಂದು ಮನುಷ್ಯ ಎಷ್ಟಿರ್ತಾನೋ, ಫಾರ್ ಎಕ್ಸಾಂಪಲ್ 6 ಫೀಟ್ ಇರ್ತಾನೆ, ಇಮೇಜು 6 ಫೀಟೇ ಇರುತ್ತೆ, ಜಾಸ್ತಿ ಆಗೋದಿಲ್ಲ. 7 ಫೀಟ್ 10 ಫೀಟ್ ಆಗೋದಿಲ್ಲ. 6 ಫೀಟ್ ಇದ್ರೆ 6 ಫೀಟ್ ಅಷ್ಟೇ ಇರ್ತಾನೆ. ನೆಕ್ಸ್ಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಮಿರರ್ ಅಂಡ್ ಆಬ್ಜೆಕ್ಟ್ ಅಂದ್ರೆ ಇವನ್ಗೆ ಎಷ್ಟಿರುತ್ತೋ ಆ ಒಂದು ಇಮೇಜ್ ಫಾರ್ಮೇಶನ್ ಆಗಿರೋದಕ್ಕೂ ಆ ಮಿರರ್ಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಮಿರರ್ ಅಂತ ಇಟ್ಕೊಳ್ಳಿ, ಮಿರರ್ ಇದು. ಸೊ ಇಲ್ಲಿ ಒಬ್ಬ ಆಬ್ಜೆಕ್ಟ್ ಇದ್ದಾನೆ, ಒಬ್ಬ ನಿಂತಿದ್ದಾನೆ. ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಸೊ ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗಿದೆ. ಇಲ್ಲಿಂದ ಇಲ್ಲಿಗೂ 10 ಸೆಂಟಿಮೀಟರ್ ಇರುತ್ತೆ, ಇಲ್ಲಿಂದ ಇಲ್ಲಿಗೂ 10 ಸೆಂಟಿಮೀಟರ್ ಇರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಆಬ್ಜೆಕ್ಟ್ ಸೈಜ್ ಇಸ್ ಈಕ್ವಲ್ ಟು ದ ಇಮೇಜ್ ಸೈಜ್. ಕ್ಲಿಯರ್? ನೆಕ್ಸ್ಟು ಏನಾಗಿರುತ್ತೆ, ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಬಲಗೈ ಎತ್ತಿದ್ರೆ ಎಡಗೈ ತರ ಗೊತ್ತಾಗುತ್ತೆ, ಎಡಗೈ ಎತ್ತಿದ್ರೆ ಬಲಗೈ ತರ ಗೊತ್ತಾಗುತ್ತೆ. ಅದು ಬಿಟ್ರೆ ಇನ್ನೆಲ್ಲ ಸೇಮ್ ಇರುತ್ತೆ. ಬಟ್ ಇಟ್ ಇಸ್ ಎ ವರ್ಚುವಲ್ ಇಮೇಜ್ ಆಗಿರುತ್ತೆ. ಸೊ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ, ನೈಜ ಪ್ರತಿಬಿಂಬ ಆಗುವುದಿಲ್ಲ. ಕ್ಲಿಯರ್? ಇಟ್ ಇಸ್ ಎ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್ ಅಂತ ಕರಿತೀವಿ. ಸೊ ಅದು ನೋಡೋಣ, ಮುಂದೆ ಡಿಸ್ಕಸ್ ಮಾಡೋಣ. ಚಾಪ್ಟರ್ ವೈಸ್ ಏನಾದರೂ ಮಾಡಿದ್ರೆ ಡಿಸ್ಕಸ್ ಮಾಡೋಣ. ಸೊ ರಿಫ್ಲೆಕ್ಷನ್ ಬಗ್ಗೆ ಅರ್ಥ ಆಯ್ತು ನಿಮಗೆ. ಕ್ಲಿಯರ್? ಸೊ ನೆಕ್ಸ್ಟ್ ಕಮಿಂಗ್ ಟು ದ ರಿಫ್ರಾಕ್ಷನ್, ವಕ್ರೀಭವನ ಬಗ್ಗೆ ನೋಡೋಣ. ನೋಡಿ, ನಮ್ಮ ಒಂದು ಸ್ಪೆಕ್ಟಿಕಲ್ಸ್ ಏನಿದೆ, ಒಂದು ಲೆನ್ಸಸ್ ಏನಿದೆ, ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಒಂದು ಪ್ರಿಸಮ್ ಅಲ್ಲಿ ಒಂದು ರಿಫ್ರಾಕ್ಷನ್ ಆಗುತ್ತೆ. ನೆಕ್ಸ್ಟ್, ಈ ರೈನ್ಬೋ ಆಗ್ಲಿಕ್ಕೂ ಒಂದು ಕಾರಣ ಏನು ಅಂದ್ರೆ, ದಟ್ ಈಸ್ ಬೇರೆ ಬೇರೆ ಕಾರಣ ಇದೆ, ಅದರಲ್ಲಿ ಒಂದು ಕಾರಣ ಏನು ಅಂದ್ರೆ ರಿಫ್ರಾಕ್ಷನ್ ಆಗಿರುತ್ತೆ.
ನೋಡಿ ಇಲ್ಲಿ ಇನ್ನೊಂದು ಒನ್ ಮೋರ್ ಥಿಂಗ್, ಇಲ್ಲೊಂದು ಗ್ಲಾಸಲ್ಲಿ ವಾಟರ್ ತಗೊಳ್ಳಿ, ಅದರಲ್ಲಿ ಒಂದು ಕೋಲ್ ಆಗಿರ್ಬೋದು, ಒಂದು ಪೆನ್ಸಿಲ್ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಸೊ ಹಾಕಿ, ಅವಾಗೇನಾಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಸ್ಟ್ರೈಟ್ ಆಗೇ ಬರುತ್ತೆ. ಯಾಕಂದ್ರೆ ಇದು ಗಾಳಿ ಮಾಧ್ಯಮ ಇರುತ್ತೆ, ಏರ್ ಮೀಡಿಯಂ ಇರುತ್ತೆ. ಸೊ ಅದು ಪೆನ್ಸಿಲ್ ನೀರಲ್ಲಿ ಹೋಗಿದ ತಕ್ಷಣ ಅದು ಒಂದು ಸ್ಥಾನನೇ ಅದು ಬದಲಾಗುತ್ತೆ, ಅದು ಮುರಿದೋಗಿರೋ ತರ ಗೊತ್ತಾಗುತ್ತೆ ನಮಗೆ. ಇಟ್ ಅಪಿಯರ್ಸ್ ಟು ಬಿ ಬೆಂಡ್, ಅದು ನಿಜವಾಗ್ಲೂ ಬೆಂಡ್ ಆಗಿಲ್ಲ, ಇಟ್ ಈಸ್ ಅಪಿಯರ್ಸ್ ಟು ಬಿ ಬೆಂಡ್, ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ರಿಫ್ರಾಕ್ಷನ್ ಮುಗೀತು, ವಕ್ರೀಭವನ ಮುಗೀತು. ನೆಕ್ಸ್ಟ್ ಕಮಿಂಗ್ ಟು ದ ಸ್ಕ್ಯಾಟ್ರಿಂಗ್. ಆಪ್ಷನ್ ಅಲ್ಲಿ ನಮಗೆ ಸ್ಕ್ಯಾಟ್ರಿಂಗ್ ಇದೆ. ಸೊ ಈ ಒಂದು ಅಟ್ಮಾಸ್ಫಿಯರ್ ಪಾರ್ಟಿಕಲ್ಸ್ ಏನಿರುತ್ತೆ, ಡಸ್ಟ್ ಪಾರ್ಟಿಕಲ್ಸ್, ವಾತಾವರಣದಲ್ಲಿರುವ ಒಂದು ಡಸ್ಟ್ ಪಾರ್ಟಿಕಲ್ಸ್ ಇಂದ ಲೈಟ್ ಅನ್ನೋದು ಚೆದರ್ತಾ ಹೋಗುತ್ತೆ, ಅದನ್ನೇ ನಾವೇನಂತ ಕರಿತೀವಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಸೊ ನಮ್ಮ ಆಕಾಶವು ನೀಲಿ ಬಣ್ಣಕ್ಕೆ ಕಾಣಲು ಕಾರಣವೇನು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಚೆದರುವಿಕೆಯ ನಿಯಮ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಂಟರ್ಫರೆನ್ಸ್ ಆಫ್ ಲೈಟ್, ವ್ಯತೀಕರಣ ಅಂತ ಕರಿತೀವಿ. ಸೊ ವ್ಯತೀಕರಣಕ್ಕೆ ಎಕ್ಸಾಂಪಲ್ ನೋಡಿ, ನೀವು ಈ ತರ ಒಂದು ಬಣ್ಣಗಳು ನೋಡಿರ್ಬೋದು, ರೋಡಲ್ಲಿ ಹೋಗ್ತಿದ್ರೆ ಮಳೆ ಬಿದ್ದಾಗ ಈ ತರ ಒಂದು ಕಲರ್ಸ್ ಕಾಣುತ್ತೆ. ಈ ಒಂದು ನವಿಲ್ ರೆಕ್ಕೆ ಏನಿದೆ ಅದು ಕಲರ್ ಆಗಿ ಕಾಣುತ್ತೆ. ಈ ಒಂದು ಬಬಲ್ಸ್ ಇದೆ ನೋಡಿ, ಈ ಒಂದು ಬಬಲ್ಸ್ ಕಲರ್ಫುಲ್ ಆಗಿ ಕಾಣ್ತಿದೆ. ಮತ್ತೆ ನೀವು ಒಂದು DVD ನೋಡಿರ್ಬೋದು, DVD ಹೆಂಗಿರುತ್ತೆ, DVD ಕ್ಯಾಸೆಟ್ ಅಂತ ಕರಿತೀವಲ್ಲ, ಅದು ಹೆಂಗಿರುತ್ತೆ ಅಂದ್ರೆ ಕಲರ್ ಆಗಿ ಕಾಣಿಸ್ತಾ ಇರುತ್ತೆ. ಅದು ಯಾಕೆ ಅಂದ್ರೆ ಬಿಕಾಸ್ ಆಫ್ ವ್ಯತೀಕರಣ, ಇಂಟರ್ಫರೆನ್ಸ್ ಆಫ್ ಲೈಟ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟಾರ್ಸ್ ಇದೆ, ನಕ್ಷತ್ರಗಳು ಹೊಳಿತಾ ಇದೆ, ಪಳಪಳ ಅಂತ ಹೊಳಿತಾ ಇದೆ. ಈ ಒಂದು ನಕ್ಷತ್ರಗಳು ಹೊಳಿಲು ಕಾರಣವೇನು ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಒನ್ಸ್ ಅಗೇನ್, ಸೊ ಬೆಳಕಿನ ಒಂದು ವಕ್ರೀಭವನ ಅಂತ ಕರಿತೀವಿ. ಆ ಒಂದು ಬೆಳಕಿನ ವಕ್ರೀಭವನದಿಂದ ಈ ಒಂದು ನಕ್ಷತ್ರಗಳು ಹೊಳಿಲಿಕ್ಕೆ ಸಾಧ್ಯವಾಗುತ್ತೆ, ರಿಫ್ರಾಕ್ಷನ್ ಆಫ್ ಲೈಟ್. ಕ್ಲಿಯರ್? ಎಸ್. ಸೊ ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಏನು ಅಂದ್ರೆ ದಟ್ ಈಸ್ ಒಂದು ಲೆಮನ್ ದೊಡ್ಡದಾಗಿ ಕಾಣಲು ಕಾರಣವೇನು ನೀರಲ್ಲಿಟ್ಟಾಗ ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ. ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಒಂದು ಆಯಾಮವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ ಡೈಮೆನ್ಷನಲ್ ಮೋಷನ್? ನೋಡಿ, ಒನ್ ಡೈಮೆನ್ಷನಲ್ ಮೋಷನ್ ಅಂತ ಬರುತ್ತೆ, 2 ಡೈಮೆನ್ಷನಲ್ ಮೋಷನ್ ಅಂತ ಬರುತ್ತೆ, 3 ಡೈಮೆನ್ಷನಲ್ ಮೋಷನ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಯಾವುದೇ ಒಂದು ಸ್ಟ್ರೈಟ್ ಒಂದು ಲೈನಲ್ಲಿ, ಒಂದೇ ಲೈನಲ್ಲಿ ಚಲಿಸ್ತಾ ಇದೆ ಅಂದ್ರೆ ಅವಾಗ ನಾವೇನಂತ ಕರಿತೀವಿ, 1 ಡೈಮೆನ್ಷನ್ ಅಂತ ಕರಿತೀವಿ. ಕ್ಲಿಯರ್? ಯಾವುದೇ ಒಂದು ವಸ್ತು ಒಂದು ಸರ್ಕ್ಯುಲರ್ ಪಾತ್ ಅಥವಾ ಯಾವುದೇ ಒಂದು ವಸ್ತು ರೆಕ್ಟಿಲೀನಿಯರ್ ಪಾತ್ ಅಥವಾ ಒಂದು ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಮೂವ್ ಆಗ್ತಿದ್ರೆ ಅದನ್ನ ನಾವೇನಂತ ಕರಿತೀವಿ, 2 ಡೈಮೆನ್ಷನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸ್ಪೇಸ್ ಅಲ್ಲಿ, ಬಾಹ್ಯಾಕಾಶದಲ್ಲಿ ಏನೋ ಒಂದು ಚಲಿಸ್ತಾ ಇದೆ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, 3 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಕ್ಲಿಯರ್? ಇಲ್ಲಿ ಓನ್ಲಿ ಎಕ್ಸ್ ಆಕ್ಸಿಸ್ ತಗೋತೀವಿ, ಎಕ್ಸ್ ಆಕ್ಸಿಸ್, ಇಲ್ಲಿ ಏನು ತಗೋತೀವಿ, ಎಕ್ಸ್ ಮತ್ತೆ ವೈ ಆಕ್ಸಿಸ್ ತಗೋತೀವಿ. ಇಲ್ಲಿ ಏನಾಗುತ್ತೆ, ಎಕ್ಸ್ ವೈ ಝಡ್ ನ ತಗೋತೀವಿ, ಅದು 3 ಡೈಮೆನ್ಷನ್ ಅಂತ ಬರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗೋಣ. ಮೋಷನ್ ಆಫ್ ದ ವೀಲ್ಸ್ ಮೂವಿಂಗ್ ಎ ಟ್ರೈನ್, ಅಂದ್ರೆ ಚಕ್ರಗಳ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಚಕ್ರಗಳ ಬಗ್ಗೆ ಚಕ್ರಗಳು ಈ ತರ ಇರುತ್ತಲ್ಲ, ಸೊ ಈ ತರ ಇದ್ರೆ ಏನಾಗುತ್ತೆ, ಅದು 2D ಆಗುತ್ತೆ, ಸರ್ಕ್ಯುಲರ್ ಮೋಷನ್ ಆಗುತ್ತೆ. ನೆಕ್ಸ್ಟ್, ವಿಮಾನ ಇಳಿಯುವಿಕೆ. ನೋಡಿ, ವಿಮಾನ ಈ ತರ ಬಂದು ಈ ತರ ಒಂದು ಇಳಿತಾ ಇರುತ್ತೆ, ಅವಾಗ ಒಂದು ಈ ಒಂದು ಆಕ್ಸಿಸ್ ಇಂದ ಈ ಒಂದು ಆಕ್ಸಿಸ್ಗೆ ಬದಲಾವಣೆ ಆಗ್ತಿದೆ. ಸೊ ಅದು ಕೂಡ ಒಂದು 2 ಡೈಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಭೂಮಿಯ ಸುತ್ತ ಸೂರ್ಯನ ಚಲನೆ ಯಾವ ತರ ಸುತ್ತಾ ಇದೆ ಅಂದ್ರೆ ಈ ತರ ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ಸುತ್ತಾ ಇದೆ. ಸೊ ಅದಕ್ಕೂ ಕೂಡ ಇದು ಕೂಡ 2D ಅಲ್ಲೇ ಬರುತ್ತೆ, 2 ಡೈಮೆನ್ಷನ್ ಅಲ್ಲೇ ಬರುತ್ತೆ. ಹಾಗಾದ್ರೆ 1 ಡೈಮೆನ್ಷನ್ ಏನು ಅಂದ್ರೆ ರೈಲು ನೇರ ಮಾರ್ಗದಲ್ಲಿ ತಿರುಗುವಿಕೆ ಅಥವಾ ಟ್ರೈನ್ ರನ್ನಿಂಗ್ ಆನ್ ಎ ಸ್ಟ್ರೈಟ್ ಲೈನ್, ಒಂದೇ ತರವಾಗಿ ಹಿಂಗೆ ನೇರವಾಗಿ ಹೋಗ್ತಾ ಇದೆ. ಸೊ ಅದು ಏನಾಗುತ್ತೆ, 1 ಡೈಮೆನ್ಷನ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಸಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಕಾರ್ಬನ್ ಡೇಟಿಂಗ್ ಅಂದ್ರೆ ಕಾರ್ಬನ್ ಕಾಲಗಣನೆ ಅಂತ ಕ್ವಶನ್ ಕೇಳಿದರೆ, ಕಾರ್ಬನ್ ಡೇಟಿಂಗ್ ಈಸ್ ಡ್ಯಾಶ್. ಸೊ ವರ್ಬ್ ಡೇಟಿಂಗ್, ಸಂಚಯ ಕಾಲಗಣನೆ ಅಂತ ಕೇಳಿದ್ದಾರೆ. ರಿಲೇಟಿವ್ ಡೇಟಿಂಗ್, ಸಂಬಂಧ ಸೂಚಕ ಕಾಲಗಣನೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ರೋನೋಮೆಟ್ರಿಕ್ ಡೇಟಿಂಗ್ ಅಂದ್ರೆ ಕಾಲಮಾಪನ ಕಾಲಗಣನೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಜಿನೋಲಾಜಿಕಲ್ ಡೇಟಿಂಗ್ ಅಂತ ಕೇಳಿದ್ದಾರೆ. ವಂಶಾವಳಿಯ ಕಾಲಗಣನೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಕಾರ್ಬನ್ ಡೇಟಿಂಗ್ ನಾರ್ಮಲ್ ಆಗಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ವಸ್ತು ನಮಗೆ ಸಿಕ್ಕಿದೆ ಅದು ಯಾವ ಕಾಲದ್ದು, ಅದರ ವಯಸ್ಸು ಎಷ್ಟು ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಕಾರ್ಬನ್ ಡೇಟಿಂಗ್ ನ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಇದು ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ.
ಕಾಲಮಾಪನ ಕಾಲಗಣನೆ ಅಂತ ಮಾಡ್ತೀವಿ. ಈ ಒಂದು ರೇಡಿಯೋ ಐಸೋಟೋಪ್ ಆಗುತ್ತೆ. ಕಾರ್ಬನ್ ಒಂದು ರೇಡಿಯೋ ಐಸೋಟೋಪ್ C14 ಅಂತ ಇದೆ. ಸೊ C14 ಅನ್ನೋದು ಈ ಒಂದು ಕಾರ್ಬನ್ ರೇಡಿಯೋ ಐಸೋಟೋಪ್ ಆಗಿರುತ್ತೆ. ಈ ಒಂದು ಕಾರ್ಬನ್ ಡೇಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ ಒಂದು ವಯಸ್ಸನ್ನ ಅಳಿಲಿಕ್ಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್ ಯಾವ ತರ ಇದೆ ಅಂದ್ರೆ, ಮಾನವ ವಿಜ್ಞಾನ ಎಂದ್ರೇನು? ಆಂಥ್ರೋಪಾಲಜಿ ಮೀನ್ಸ್ ಅಂತ ಕ್ವಶನ್ ಕೇಳ್ತಾರೆ. ಮಾನವ ವಿಜ್ಞಾನ, ಸೊ ಸ್ಟಡಿ ಆಫ್ ಪ್ಲಾಂಟ್ಸ್, ಸ್ಟಡಿ ಆಫ್ ಅನಿಮಲ್ಸ್, ಸ್ಟಡಿ ಆಫ್ ಬರ್ಡ್ಸ್, ಸ್ಟಡಿ ಆಫ್ ಮ್ಯಾನ್. ಹಾಗಾದ್ರೆ ನೋಡಿ, ಆಂಥ್ರೋಪಾಲಜಿ ಅಂದ್ರೆ ಸ್ಟಡಿ ಆಫ್ ಮ್ಯಾನ್, ಅಂದ್ರೆ ಮನುಷ್ಯನ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಆಂಥ್ರೋಪಾಲಜಿ ಅಂತ ಕರೀತಾರೆ. ಸ್ಟಡಿ ಆಫ್ ಪ್ಲಾಂಟ್ಸ್ಗೆ ಏನಂತ ಕರೀತಾರೆ? ಬಾಟನಿ ಅಂತ ಕರೀತಾರೆ. ಬಾಟ್ನಿ ಅಂತ ಕರೀತಾರೆ. ಸ್ಟಡಿ ಆಫ್ ಅನಿಮಲ್ಸ್ಗೆ ಜುವಾಲಜಿ ಅಂತ ಕರೀತಾರೆ. ಜುವಾಲಜಿ. ಸೊ ನೆಕ್ಸ್ಟ್ ನೋಡಿ, ಸ್ಟಡಿ ಆಫ್ ಸ್ಟಡಿ ಆಫ್ ಬರ್ಡ್ಸ್ ಅಂದ್ರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಆರ್ನಿಥಾಲಜಿ ಅಂತ ಕರೀತಾರೆ. ಆರ್ನಿಥಾಲಜಿ ಅಂದ್ರೆ ಸ್ಟಡಿ ಆಫ್ ಬರ್ಡ್ಸ್, ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಒಂದು ಆರ್ನಿಥಾಲಜಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಇದೆ. ಸೆಲ್ ಅಂದ್ರೆ ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಸೆಲ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ ಅಂತ ಕರೀತಾರೆ. ಸೈಟಾಲಜಿ ಅಂತ ಕರೀತಾರೆ ಕನ್ನಡದಲ್ಲಿ ನೋಡಿ, ಸೈಟಾಲಜಿ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಟಿಶ್ಯೂಸ್ ಅಂದ್ರೆ ಅಂಗಾಂಶ. ಟಿಶ್ಯೂ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನ್ ಕರೀವಿ? ಹಿಸ್ಟಾಲಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ, ಬ್ಲಡ್ ಅಂದ್ರೆ ರಕ್ತದ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ರಕ್ತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ಹೆಮಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸೀರಮ್ ಅಂತ ಬರುತ್ತೆ. ಸೀರಮ್ ಅಂತ ಬರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ನೋಡಿದ್ದೀವಿ. ಕ್ಲಿಯರ್? ಸೊ ನಾವು ಕೋವಿಡ್ ಬಂದಾಗೆಲ್ಲ ಒಂದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿದೆ ಅಂದ್ರೆ ಪುಣೆಯಲ್ಲಿದೆ. ಆ ಒಂದು ಕೋವಿಡ್ ಬರುವಾಗ ಒಂದು ಸೀರಮ್ ಅಂತ ತಗೊಳ್ತಾರೆ. ಸೀರಮ್ ಏನು ಅಂದ್ರೆ ಪ್ಲಾಸ್ಮಾದಲ್ಲಿರುವ ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಎಪ್ಪು ಕಾರಕಗಳನ್ನು ತೆಗೆದುಬಿಟ್ರೆ ನಮಗೆ ಸೀರಮ್ ಸಿಗುತ್ತೆ. ಅದರ ಒಂದು ಬಗ್ಗೆ ಅಧ್ಯಯನ ಮಾಡೋಕ್ಕೆ ಸಿರಾಲಜಿ ಅಂತ ಕರೀತಾರೆ. ನೋಡಿ, ಸಿರಾಲಜಿ ಮತ್ತೆ ಹೆಮಟಾಲಜಿ ಎರಡು ಬ್ಲಡ್ಗೆ ಸಂಬಂಧಿಸಿದೆ. ಬಟ್ ಸೀರಮ್ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಸಿರಾಲಜಿ ಅಂತ ಕರೀತಾರೆ. ರಕ್ತದ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಹೆಮಟಾಲಜಿ ಅಂತ ಕರೀತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಯಾವ್ದೊಂದು ಡಿಸೀಸಸ್ ಅಥವಾ ರೋಗಗಳು ಬರುತ್ತಲ್ಲ, ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನ್ ಕರಿತೀವಿ? ಪ್ಯಾಥಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಸೆಕ್ಟ್ಸ್, ಕೀಟಗಳು ಅಂತ ಕರಿತೀವಿ. ಕೀಟಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಎಂಟಮಾಲಜಿ ಅಂತ ಕರೀತಾರೆ. ಸೊ ಒಂದು ಕೀಟಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರಿತೇವೆ? ಎಂಟಮಾಲಜಿ ಅಂತ ಕರಿತೀವಿ. ಕ್ಲಿಯರ್? ಸೊ ನೋಡಿ, ಜೀವಕೋಶ ಅಂದ್ರೆ ಸೆಲ್. ಜೀವಕೋಶ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸೈಟಾಲಜಿ ಅಂತ ಕರಿತೀವಿ. ಅಂಗಾಂಶ ಅಥವಾ ಟಿಶ್ಯೂ ಬಗ್ಗೆ ಅಧ್ಯಯನ ಮಾಡೋಕೆ ಶಾಸ್ತ್ರಕ್ಕೆ ಹಿಸ್ಟಾಲಜಿ ಅಂತ ಕರಿತೀವಿ. ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಹೆಮಟಾಲಜಿ ಅಂತ ಕರಿತೀವಿ. ಸಿರಮ್ನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸಿರಾಲಜಿ ಅಂತ ಕರಿತೀವಿ. ಪ್ಲಾಂಟ್ಗಳ ಬಗ್ಗೆ ಒಂದು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಬಾಟ್ನಿ ಅಂತ ಕರಿತೀವಿ. ಸೊ ಅನಿಮಲ್ಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಝುವಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬರ್ಡ್ಗಳ ಬಗ್ಗೆ ಅಥವಾ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಆರ್ನಿಥಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಡಿಸೀಸ್ ಅಥವಾ ರೋಗಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ನಾವು ಪೆಥಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಎಂಟಮಾಲಜಿ ಅಂತ ಕರಿತೀವಿ. ಕ್ಲಿಯರ್? ಸೊ ಇಲ್ಲಿ ಆಪ್ಷನ್ ಯಾವ್ದಿರುತ್ತೆ? ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮನುಷ್ಯನ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಒಂದು ಮಾನವ ವಿಜ್ಞಾನ ಅಥವಾ ಆಂಥ್ರೋಪಾಲಜಿ ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್? ಎಸ್.
ಎಸ್ ನೋಡಿ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಈ ಒಂದು 8 ಕ್ವಶನ್ಸ್ ಏನು ತಗೊಂಡಿದ್ವಿ, ದಿಸ್ ಇಸ್ ಪಾರ್ಟ್ 1 ಆಗಿರುತ್ತೆ. ಸೊ ನಿಮಗೆ ಪಾರ್ಟ್ 2 ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಸಿಗುತ್ತೆ. ಸೊ ನೀವು ಈ ಒಂದು ನೆಕ್ಸ್ಟ್ ಮಾಡೋ ಒಂದು ವಿಡಿಯೋಸ್ ಏನಾದರೂ ನಿಮಗೆ ಬರಬೇಕು ಅಂದರೆ ಫಸ್ಟು ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದೇ ರೀತಿ ಒಂದು ಬೆಲ್ ಒಂದು ಐಕಾನ್ನ ಪ್ರೆಸ್ ಮಾಡಿರಬೇಕು. ಕ್ಲಿಯರ್? ನೆಕ್ಸ್ಟು ಮಾಡಿರೋ ಒಂದು ವಿಡಿಯೋಸ್ ನಿಮಗೆ ಬೇಗ ಒಂದು ರೀಚ್ ಆಗುತ್ತೆ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಸೈನ್ಸ್ ಪಾಠಶಾಲೆ ಅಂತ ಇದೊಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ಪ್ಯೂರ್ ಸೈನ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗೋಣ. ಸೈನ್ಸ್ ಕ್ವಶನ್ ಪೇಪರ್, ಸೈನ್ಸ್ ಟಾಪಿಕ್ಸು, ಸೊ ಈ ಒಂದು ಎಲ್ಲ ಮಾತಾಡ್ತಾ ಹೋಗೋಣ. ದಟ್ ಈಸ್ ರಿಲೇಟೆಡ್ ಟು ದ KPSC, KE, KS, FDA, PSI, ಗ್ರೂಪ್ ಸಿ, PDO, ಈ ಒಂದು ಎಕ್ಸಾಮ್ಸ್ ಎಲ್ಲ ಏನೇನು ಕ್ವಶನ್ ಕೇಳಿದ್ರೆ ಅದೆಲ್ಲ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್? ಎಸ್, ಈ ಒಂದು PDF ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಟೆಲಿಗ್ರಾಮ್ ಲಿಂಕ್ನ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಬೇಕಾದರೆ ನೀವು ನೋಡ್ಬೋದು ಅಲ್ಲಿ. ಕ್ಲಿಯರ್? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.